ಸೊ ಅಲ್ಲೊಂದು ಎಂಟರ್ಟೈನ್ಮೆಂಟ್ ಬೇಕಿತ್ತು. ಸೊ ಲೈಫ್ ಅಲ್ಲಿ ಎಲ್ಲದನ್ನು ಸೀರಿಯಸ್ ಆಗಿ ತಗೊಳಕ್ಕಾಗಲ್ಲ. ಅಲ್ಲಿ ಮೂಮೆಂಟ್ ಅಲ್ಲಿ ಬಿಗ್ ಬಾಸ್ ಮನೇಲಿ ಏನಾಗಿತ್ತು ಅಂತ ಹೇಳಿದ್ರೆ ನಮ್ಗಲ್ಲಿ ಏನು ಎಂಟರ್ಟೈನ್ಮೆಂಟ್ ಇಲ್ಲ, ಟಿವಿ ಇಲ್ಲ, ಪೇಪರ್ ಇಲ್ಲ, ಪೆನ್ ಇಲ್ಲ, ಬುಕ್ ಇಲ್ಲ, ಏನಂದ್ರೆ ಏನಿಲ್ಲ. ಅದು ಬೇರೆ ಕಾಂಪೌಂಡ್ ಇಂದ ಹೊರಗಡೆ ಬರಂಗೂ ಇಲ್ಲ. ಸೊ ಆತರ ಅಲ್ಲಿರುವಾಗ ನೀವು ನೋಡಿದ ಮಕಾನೇ ನೋಡ್ಕೊಂಡು ಎಷ್ಟು ದಿನ ಮಾತಾಡ್ಬೇಕಾಗ. ಬಟ್ ಮತ್ತಷ್ಟು ಮಾತಾಡೋಣ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ಕಾರ. ಓಕೆ, ಅರುಣ್ ಸಾಗರ್ ಅವ್ರು ಮತ್ತೆ ಕರೆ ಮಾಡಿದ್ದಾರೆ. ನಿಜವಾಗ್ಲೂ ನಿಮ್ಮ ಗುಣಗಾನ ಇಲ್ಲಿ ನಡೀತಾ ಇತ್ತು ಅರುಣ್ ಸಾಗರ್ ಸರ್. ಸಖತ್ತಾಗಿ ನೀವು ಇಂಪ್ರೆಸ್ ಮಾಡಿದಿರಾ ಎಲ್ಲರನ್ನು. ಎಷ್ಟು ಮಿಸ್ ಮಾಡ್ಕೊಳ್ತಾ ಇದಾರೆ ಗೊತ್ತಾ ನಿಜವಾಗ್ಲೂ. ಬಿಗ್ ಬಾಸ್ ಮತ್ತೆ ಸ್ಟಾರ್ಟ್ ಆಗ್ಬೇಕು, ಮತ್ತೆ ನೀವೆಲ್ಲರೂ ಎಂಟ್ರಿ ಕೊಡ್ಬೇಕು ಅಂತ ಆತರ ಒಂದು ಫೀಲ್ ಆಗ್ತಾ ಇದೆ. ಸೊ ಹೇಳಿ, ಯಾವ ತರ ನಿಮ್ಗೆ ಇವರು ಗೋಳು ಇಕ್ಕೊಂಡ್ರು ಅಂತ? ಗೋಳೇನ್ ಹೊಯ್ಕೊಳ್ಳಿಲ್ಲಪ್ಪ. ಅವ್ರು ನಾವೇನ್ ಗೋಳು ಹೊಯ್ಕೊಳ್ಳಲ್ಲ, ಅವರೇ ನಮ್ಗೆ ಗೋಳು ಹೊಯ್ಕೊಂತಿದ್ರು. ಅವರೇ ಹೇಳ್ತಾರಲ್ಲ, ಅರುಣ್ ಸಾಗರ್ ಗೋಳ ಹಾಕೊಳಕ್ ಆಗಲ್ಲ, ಅರುಣ್ ಸಾಗರ್ ಮಾತ್ರ ಗೋಳ ಹಾಕೊಳಕ್ ಆಗಲ್ಲ. ಸೊ ಇವ್ರ ಜೊತೆ ಯಾವ ಟಾಸ್ಕ್ ಸಖತ್ ಎಂಜಾಯ್ ಮಾಡಿದ್ರಿ? ನಾನು ಇಡೀ ಬಿಗ್ ಬಾಸ್ ಎಂಜಾಯ್ ಮಾಡಿದೀನಿ, ಪ್ರತಿಯೊಂದು ಟಾಸ್ಕ್ ಎಂಜಾಯ್ ಮಾಡಿದೀನಿ. ನನಗೆ ಜಯಕ್ಕನ್ ರೋಲ್ ಮಾಡೋದು ಅಂದ್ರೆ ಬಹಳ ಇಷ್ಟ ಆಗುತ್ತೆ. ನೆಕ್ಸ್ಟ್ ಕಾಮಿಡಿ ಟಾಸ್ಕ್ ಇತ್ತು, ಹಾಸ್ಪಿಟಲ್ ಸರ್ಜರಿ ನರ್ಸಿಂಗ್ ಹೋಮ್. ಮೈ ಗಾಡ್, ನಾನು ಹೇಳ್ತಾ ಇದ್ದೆ, ನಾನು ರಿಯಲ್ ಪೇಷಂಟ್ಗಳನ್ನ ನಾನು ನಿಮಾನ್ಸಲ್ಲ ಕೆಲಸ ಮಾಡಿದಾಗ. ಸೊ ರಿಯಲ್ ಪೇಷಂಟ್ಗಳನ್ನ ಈ ತರ ನೋಡಿಲ್ಲ, ಅದಕ್ಕಿಂತ ದೊಡ್ಡ ಪೇಷಂಟ್ ಇವನು. ನಾನು ತೋರಿಸಿ ನೋಡೋಣ ಹೆಂಗ್ ಮಾಡ್ತಾರೆ. ಮಾತಾಡ್ತೀನಿ. ಮಿಸ್ ಮಾಡಿದ್ರಿ ನೀವು. ಹಾಡ್ತೀನಿ ಅಂತ ಹೇಳಿದ್ರಿ, ಪ್ಲೀಸ್ ಹಾಡಿ ನಮಗೋಸ್ಕರ. ಏನಿಲ್ಲ, ಚೆನ್ನಾಗಿದೆ. ಮಲಗೆ ಸನ್ನನು ತಾಯೇ ನಲ್ಲ ಜೋಗುಳವ ಹಾಡಿ ಅಳನಳಲಿ ತೊಳಲಿ ಬಂದಿರುವುದೇನೋ ಆಶಾ ನಿರಾಸೆಗಳ ದರ್ಶನಕ್ಕೆ ನಾ ಸಿಕ್ಕು ಕೊಡು ಸೋತು ನಿನ್ನೆಡೆಗೆ ಬಂದಿರುವೇನೋ ಮಲಗಿ ಸನ್ನನು ತಾಯೇ ನಲ್ಲ ಜೋಗುಳವ ಹಾಡಿ ಜಗಕ್ಕೆ ಬೇಸರವಾಗಿ ಬೇಡಾದೇನೆ ನಾನು ಜಗಕ್ಕೆ ಬೇಸರವಾಗಿ ಬೇಡಾದೇನೆ ನಾನು ಬಳ್ಳಿಗದು ಕಾಯ್ತಾ ಬರದೇನೋ ಜಗವು ಕೈ ಬಿಟ್ಟರೋ ನೀ ಕೈಯ ಬಿಡದವಳೋ ಜಗವು ಕೈ ಬಿಟ್ಟರೋ ನೀ ಕೈಯ ಬಿಡದವಳೋ ಅದಕ್ಕಾಗಿ ನಿನ್ನೆಡೆಗೆ ಬಂದಿರುವೆನೋ ಮಲಗಿ ಸನ್ನನು ತಾಯಿ ನಲ್ಲ ಜೋಗುಳವ ಹಾಡಿ. ಓ ಮೈ ಗಾಡ್, ಸೂಪರ್ ಅರುಣ್ ಸಾಗರ್ ಸರ್. ಐ ಮಸ್ಟ್ ಸೇ, ನೀವು ಆಕಾರವಿಲ್ಲದ ನೀರಿನ ತರ ಯಾವ ಪಾತ್ರೆಗೆ ಹಾಕಿದ್ರು ನೀವು ಅಡ್ಜಸ್ಟ್ ಆಗ್ಬಿಡ್ತೀರಾ. ನೀವು ಒಂದಲ್ಲ ಎರಡಲ್ಲ ಎಷ್ಟು ಟ್ಯಾಲೆಂಟ್ ನಿಮ್ಮಲ್ಲಿ ಅಡಗಿಸ್ಕೊಂಡಿದ್ದೀರಾ. ನಿಜವಾಗ್ಲೂ ಖುಷಿ ಆಗುತ್ತೆ. ಅಮೇಜಿಂಗ್. ನಿಜವಾಗ್ಲೂ ಕಲೆಯ ಸಾಗರ ನೀವು. ನಿಮ್ಮಿಂದ ಕಲಿಯೋದು ತುಂಬಾ ಇದೆ. ಮತ್ತಿನ್ನೊಂದು ಪ್ರಶ್ನೆ ಕೇಳ್ತೀನಿ. ವುಮೆನ್ಸ್ ಡೇ ಅಂದ್ರೆ ಆಬ್ವಿಯಸ್ಲಿ ಎಲ್ರು ಹೆಣ್ಣು ಹಾಗೆ ಹೀಗೆ ಅಂತ ಬರೀ ಹೊಗಳಿಕೆ ಕೊಡ್ತಾರೆ. ಬಟ್ ನೀವು ನಿಮ್ಮ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳಿ, ಹೆಣ್ಣಿನಲ್ಲಿ ಏನೆಲ್ಲ ಸುಧಾರಣೆ ಆಗ್ಬೇಕು ಅಂತ ಹೇಳ್ತೀರಾ? ಹೆಣ್ಣಿನ ಸುಧಾರಣೆ ಅಂತಲ್ಲ, ಈ ಗಂಡು ಮತ್ತು ಹೆಣ್ಣು ಆಕ್ಚುಲಿ ಎರಡೂ ಒಂದೇ. ಪ್ರತಿಯೊಂದು ಗಂಡೊಳಗ ಒಂದು ಹೆಣ್ಣಿರುತ್ತೆ, ಪ್ರತಿಯೊಂದು ಹೆಣ್ಣೊಳಗೊಂದು ಗಂಡಿರುತ್ತೆ. ಇಲ್ಲಾಂದ್ರೆ ಜೊತೆಗೆ ಬದುಕಕ್ಕಾಗಲ್ಲ. ಆದ್ರಿಂದ ಹೆಣ್ಣು ಅನ್ನೋದು ಒಂದ್ ಬರೀ ದೇಹಕ್ಕೆ ಸಂಬಂಧಿಸಿದ್ದಲ್ಲ, ಅದು ಮಾನಸಿಕವಾಗಿ ಮನಸ್ಸಿಗೆ ಸಂಬಂಧಿಸಿದ್ದು. ಒಬ್ಬ ತಂದೆ ಒಳ್ಳೆ ತಾಯಿ ಆಗ್ಬೋದು, ಒಬ್ಬಳು ಒಳ್ಳೆ ತಾಯಿ ಕೂಡ ಒಬ್ಬ ಒಳ್ಳೆ ತಂದೆ ಆಗ್ಬೋದು. ಇದು ನಿಮ್ಮ ಎಕ್ಸ್ಪ್ರೆಷನ್, ಆಮೇಲೆ ನಿಮ್ಮ ಭಾವಕ್ಕೆ ಅಥವಾ ನಿಮ್ಮ ಆತ್ಮಕ್ಕೆ ಇರಬೇಕಾದ ಒಂದು ಸಂಚಯ ಅಂತ ಹೇಳ್ಬೋದು, ಅಥವಾ ಅರಿವು ಅಂತ ಇರ್ಬೋದು. ಬಟ್ ಆದ್ರೆ ಈ ವಿಷಯಗಳನ್ನ ನೋಡ್ತಾ ಹೋದ್ರೆ, ಇವತ್ತು ಯಾವ್ದೋ ಒಂದು ಪೇಪರ್ನ ಓದ್ತಾ ಇದ್ರೆ, ಒಂದು 90 ವರ್ಷದ ಮುದುಕಿ ಕುಮಟಾನೋ ಹೊನ್ನಾವರದಿಂದ 20 ಕಿಲೋಮೀಟರ್ ನಡ್ಕೊಂಡ್ಬಂದು ಈಗಲೂ ತರಕಾರಿನ ಮಾಡಿ ತನ್ನ ಜೀವನವನ್ನು ತಾನು ನೋಡ್ಕೋತಾಳೆ ಅನ್ನೋದಾಗ್ಲಿ, ಯಾವ್ದೋ ಒಂದು ತಾಯಿ 2 ಮಕ್ಕಳಿಗೂ ತುಂಬಾ ಯಾವ್ದೋ ಒಂದು ಬೇರೆ ರೀತಿಯ ರೋಗ ಇದೆ, ಆ ರೋಗವನ್ನು ಮೀರೋದಕ್ಕೆ, ಆ ರೋಗವನ್ನ ಹೋಗ್ಲಾಡ್ಲಿಕ್ಕಾಗಿ ತಾಯಿ ತನ್ನ ಜೀವನವನ್ನು ಮುಡುಪಿಟ್ಟು ಆ 2 ಮಕ್ಕಳನ್ನ ಬೆಳೆಸುವ ಕ್ಷಣಗಳನ್ನ ಯೋಚನೆ ಮಾಡಿದ್ರೆ, ಅಂದ್ರೆ ಎಷ್ಟೋ ಜನ ಇದಾರೆ. ನಮ್ಮ SLV ಹೋಟ್ಲ್ ಇದೆ, ಇಲ್ಲಿ ನನ್ನ ಆಫೀಸ್ ನಲ್ಲೇ ಇದ್ದೀನಿ. ಇಲ್ಲಿ ಕೆಳಗಡೆಗೆ ಇಲ್ಲೊಂದು ದಿನಸಿ ಅಂಗಡಿ ಇದೆ. ಅಮ್ಮ ಅಜ್ಜಿಗೊಂದು 85ರಿಂದ 90 ವರ್ಷ ಆಗಿರ್ಬೋದೇನೋ. ಆ ಅಜ್ಜಿ ಈಗಲೂ ಅಷ್ಟೇ, ಅಜ್ಜಿ ಅಂತ ನೀವೇನಾದ್ರು ಬೇರೆಯವ್ರ 10 ರೂಪಾಯಿ ಇರೋರು, ನಮ್ಮ ಯೂಶಲಿ ನಿಮಗೆ
ಈ IT ಗಿಟಿ ಹುಡುಗರು ಒಂದ್ ಸ್ವಲ್ಪ ವಯಸ್ಸಾದ ನೋಡು ಪಾಪ ಏನೋ ಅಂತ ಹೇಳಿ 50 ರೂಪಾಯಿ ಕೊಡಕ್ ಹೋದ್ರೆ ತಗೊಳಲ್ಲ ಅಜ್ಜಿ. ಅಜ್ಜಿ ಏನ್ ಮಾಡೋದು ಗೊತ್ತಾ, ಅಲ್ಲಿ ಕೂತ್ಕೊಂಡು ಅಲ್ಲಿಯ ಅಕ್ಕಿ ಏನಿರುತ್ತೆ ಅದನ್ನ ನೀಟಾಗಿ ಇದು ಮಾಡಿ ಅಕ್ಕಿಯಲ್ಲಿರುವ ನೆಲ್ಲನ್ನೆಲ್ಲ ತೆಗೆದು ಮೂಟೆಗೆ ತುಂಬಿ ಅಂಗಡಿಯವನ ಹತ್ರ ದುಡ್ಡು ಇಸ್ಕೊಂಡು ಹೋಗುತ್ತೆ. ಓಕೆ, ನಿಜವಾಗ್ಲೂ ಆದರ್ಶವಾದ ಜೀವನ ಅಂತ ಹೇಳ್ಬೇಕು. ಅಂದ್ರೆ ಹೆಣ್ಣು ಅಂದ್ರೆ ಭೂಮಿ, ಭೂಮಿ ಭೂಮಿ ಅಂದ ತಕ್ಷಣ ಭಾರ, ಜವಾಬ್ದಾರಿ. ಹೆಣ್ಣಿಗೆ ಇರೋದು ದೊಡ್ಡತನ ಏನು ಅಂದ್ರೆ ಇಡೀ ಜವಾಬ್ದಾರಿನ ಹೊತ್ಕೊಳ್ಳುವಂಥದ್ದು. ಭಾರ ಗಂಡಸರಿಗಿಂತ ಹೆಚ್ಚು ನಿಜವಾಗ್ಲೂ ಜೀವನದ ಭಾರವನ್ನು ಹೊರೋರು ಹೆಂಗಸ್ರೆ. ಓಕೆ, ಸೊ ಅದಕ್ಕೆ ಹೆಣ್ಣಿನ ಸಹನಾಮಯಿ ಅಂತ ಹೇಳ್ತಾರಲ್ವಾ? ಖಂಡಿತ ಅರುಣ್ ಸಾಗರ್. ಸೊ ಇವತ್ ನೀವು ಒಳ್ಳೆ ಬ್ಯೂಟಿಫುಲ್ ಆಗಿರೋ ವರ್ಡ್ ಹೇಳಿದ್ರಿ ಹೆಣ್ಮಕ್ಳ ಬಗ್ಗೆ. ನಿಜವಾಗ್ಲೂ ತುಂಬಾ ಆಳವಾಗಿ ಯೋಚನೆ ಮಾಡಿ ಆಳವಾಗಿ ಒಂದು ಅರ್ಥ ಕೊಟ್ಟಿದ್ದಾರೆ. ಸೊ ಇವತ್ತಿನ ದಿನ ನಮ್ಮ ಮಹಿಳಾ ದಿನಾಚರಣೆ ದಿನ ವಿಲ್ ಲೆಟ್ ಅಸ್ ಟೇಕ್ ಎ ಡಿಸಿಷನ್. ಇದು ಪುರುಷ ಪ್ರಧಾನ ಸಮಾಜ ಅಲ್ಲ, ಮಹಿಳಾ ಪ್ರಧಾನ ಸಮಾಜ ಅಂತ. ಯಾಕೆ ಅಂದ್ರೆ ನಮ್ಮ ಮಹಿಳೆಯರ ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ ತುಂಬಾ ಜಾಸ್ತಿ ಇದೆ ಅಲ್ವಾ? ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ, ತೋರಿಸ್ಕೊಳ್ತಾ ಇಲ್ಲ. ನಿಮ್ಮ ಮತ ಜಯಲಕ್ಷ್ಮಿಗೆ, ಜಯಲಕ್ಷ್ಮಿಗೆ. ಅರುಣ್ ಸಾಗರ್ ಸರ್, ಈಗ ಜಸ್ಟ್ ಫಾರ್ ಫನ್ ಫ್ರೆಂಡ್ಲಿ ಆಗಿ ನಮ್ ಜೊತೆ ಅನುಶ್ರೀ ಇದ್ದಾರೆ, ಹಾಗೆ ಜಯಕ್ಕ ಇದ್ದಾರೆ. ಸೊ ಅವರಲ್ಲಿ ಏನ್ ಬದಲಾವಣೆ ಆಗ್ಬೇಕಂತ ಹೇಳ್ತೀರಾ? ಇಲ್ಲ ನಿಜವಾಗ್ಲೂ ಒಳ್ಳೆ ಕ್ವಶನ್ ಹೇಳಿ ಅರುಣ್, ನೋ ಪ್ರಾಬ್ಲಮ್. ಇಲ್ಲ ಅವ್ರ ಕೇಳಿದ ಟೋನ್ ಚೆನ್ನಾಗಿತ್ತು. ಇವರಿಬ್ಬರಲ್ಲಿ ಏನು ಬದಲಾವಣೆ ಏನಿಲ್ಲ, ಬದಲಾವಣೆ ಏನು ಆಗ್ಬೇಕಾಗಿರುವಂತದ್ದೇನು ಕಾಣಿಸಲ್ಲ. ಅಂದ್ರೆ ಈಗಿರುವಂತಹ ಅನುಶ್ರೀ ಇರ್ಬೋದು, ಈಗಿರುವಂತಹ ಜಯಲಕ್ಷ್ಮಿ ಬದಲಾಗಬಾರದು ಅಂತ ನಾನು ಕೇಳ್ಕೊತೇನೆ. ಥ್ಯಾಂಕ್ ಯು. ಓಕೆ, ಸೊ ನಿಮ್ಮ ವೈಫ್ಗೆ ಏನ್ ಗಿಫ್ಟ್ ಕೊಟ್ರಿ? ನೀವೇ ದೊಡ್ಡ ಗಿಫ್ಟ್ ಅಪಾರ್ಟ್ ಫ್ರಮ್ ದಟ್. ಹೌದು, ನಿಮ್ಮ ವೈಫ್ಗೆ ಇವತ್ತು ನಾನು ದಿನಾ ನನ್ನ ಹೆಂಡತಿನ ಪ್ರೀತಿಸೋದ್ರಿಂದ ಅದು ದಿನಾ ಗಿಫ್ಟ್. ನಮ್ಮಲ್ಲಿ ದಿನ ಮಹಿಳಾ ದಿನಾಚರಣೆ ನಡೀತಾ ಇರುತ್ತೆ. ಓಕೆ, ಪ್ರೀತಿಯಿಂದ ನಮ್ಮ ವ್ಯೂವರ್ಸ್ ಕೇಳಿಸ್ಕೊಳ್ಳಿ, ಒಂದ್ಸಲ ನಿಮ್ಮ ವೈಫ್ಗೆ ವಿಶ್ ಮಾಡ್ಬಿಡಿ. ಇಲ್ಲ, ಮೀರು ಐ ಲವ್ ಯು ಅಂತ ಹೇಳಿ. ಯಾ ಏನಿಲ್ಲಪ್ಪ, ನಾನ್ ನನ್ನ ಹೆಂಡತಿ ಗಾಬಳಿ ಶಿಂಡಿ ಅಂತೀನಿ. ನನ್ನ ಚಿನ್ನಿ, ನನ್ನ ಪುಟ್ಟಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಜೊತೆಗೆ ನನ್ನ ಹೆತ್ತ ಅಮ್ಮ ಹಾಗೂ ನನ್ನನ್ನ ಪ್ರತಿ ಕ್ಷಣ ಪ್ರತಿ ನಿಮಿಷ ಎಲ್ಲೆಲ್ಲಿ ಹೋದಾಗ್ಲೂ ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ನನಗೆ ನಿಜವಾಗ್ಲೂ ರೆಸ್ಪೆಕ್ಟ್ ಕೊಟ್ಟು ಅರುಣ್ ಸಾಗರ್ ಅಂತ ಕೈ ಹಿಡಿದು ಮಾತಾಡಿಸಿ ತಲೆ ಮೇಲೆ ಕೈ ಆಡಿಸಂತ ಎಷ್ಟೋ ಜನ ಇದ್ದಾರೆ ಇಲ್ಲಿ. ಬಿಗ್ ಬಾಸ್ ಇಂದ ಬಂದ ಮೇಲೆ ಬರೋದಕ್ಕಿಂತ ಮುಂಚೆ ನನ್ನ ಎಲ್ಲಾ ತಂಗಿರು ಆಮೇಲೆ ಫ್ರೆಂಡ್ಸ್ಗಳಿಗೂ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಶುಭಾಶಯನ ಹೇಳಕ್ಕೆ ಇನ್ನೊಂದಿದೆ, ನೀವೆಲ್ಲ ಮರ್ತಿದ್ರಿ. ನಾನು ಜಯಕ್ಕ ಅವ್ರ ಹತ್ರ ಒಂದು ಗಿಫ್ಟ್ ಕೇಳ್ತಾ ಇದ್ದೀನಿ ಈಗ. ಅವ್ರ ಇವತ್ತು ನಿಜವಾಗ್ಲೂ ಅದನ್ನ ಒಪ್ಕೋತಾರೆ ಅಂದ್ರೆ ನಾನು ಒಂದು ಗಿಫ್ಟ್ ಕೇಳ್ತೀನಿ, ಕೊಡ್ತಾರ ಕೇಳಿ. ಖಂಡಿತ ಜಯಕ್ಕ, ನೀವು ಕೇಳೋದನ್ನ ಕಾಯ್ತಾ ಇದಾರೆ. ಕೇಳಿ ಅರುಣ್ ಸರ್. ಅಲ್ಲ, ಫಸ್ಟ್ ಅವರು ನಾನು ಕೈ ಈಗ ಅನುಶ್ರೀ, ನೀನು ಜಯಕ್ಕ ಅವ್ರಿಗೆ ನನ್ ಕೈ ಅನ್ಕೊಂಡು ಅನುಶ್ರೀ ಕೊಡು. ಅನುಶ್ರೀ ಕೈ ಇಟ್ಕೋ ಕೆಳಗೆ, ಭಾಷೆ ಕೊಡ್ಲಿ. ಇಟ್ಕೊಂಡ್ಯಾ? ಅವ್ರ ಕೈ ಇಟ್ರ ಅದ್ರ ಮೇಲೆ ಇಟ್ರು. ಜಯಕ್ಕ ಏನಿಲ್ಲ ಅಮ್ಮಿ, ಹೇಳ್ತಿ ಕೇಳು. ಹೇಳ ಮಾಡಿ. ಹೇಳನೆ. ಜಯಕ್ಕ ಈ ವರ್ಷದ ನನ್ನ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಿದ್ದಾರೆ, ಅದೇ ನನಗೆ ಗಿಫ್ಟ್. ಪ್ರಯತ್ನ ಖಂಡಿತ ನಾನು ಮಾಡ್ತೀನಿ. ನಿಜ, ಅರುಣ್ ಸರ್ ಚಿತ್ರದಲ್ಲಿ ಇದಾರೆ ಅಂತ ಹೇಳಿದ್ರೆ ಒಂದೇನು 100 ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾರೆ. ಆ ಒಂದು ಶಕ್ತಿ ಆ ದೇವ್ರು ಕೂಡ ಕೊಡ್ಲಿ ಅಂತ ನಾವು ಬಯಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಮುದ್ದಾದ ಸ್ವೀಟ್ ನುಡಿಗಳನ್ನ ನಮ್ಮ ಮಹಿಳೆಯರಿಗೋಸ್ಕರ ಹೇಳಿದೀರಾ, ಸಖತ್ ಎಂಟರ್ಟೈನ್ ಮಾಡಿದೀರಾ. ಸೊ ಮತ್ತಷ್ಟು ಮಾತಾಡೋಣ ವೀಕ್ಷಕರೇ ನಮ್ಮ ಡಾಲ್ಸ್ ಗಳ ಜೊತೆ, ಹಾಗೆ ನಿಮ್ಗಳ ಜೊತೆ ಮಾತಾಡ್ಬೇಕು. ಅದಕ್ಕೂ ಮುನ್ನ ಬಿಗ್ ಲೇಡೀಸ್ ಅಲ್ಲಿ ಒಂದು ಶಾರ್ಟ್ ಬ್ರೇಕ್. ತುಂಬಾ ಚೆನ್ನಾಗಿದೆ. ನಮಗೆ ಖುಷಿ ನಮ್ಮದೇ ಭಾಷೆಯಲ್ಲಿ ಆನಂದ ಪಡೆಯುವ ಖುಷಿಯೇ ಬೇರೆ. ಆದ್ದರಿಂದ 9 ಭಾಷೆಯಲ್ಲಿ ಪ್ರಸ್ತುತವಿದೆ ವಾರ್ತೆ, ವಿಡಿಯೋ, ಕ್ರಿಕೆಟ್, ಹಾಡು ಹಾಗೂ ಇನ್ನೂ ಹಲವು. ಕರೆ ಮಾಡಿ 567889. ಒಳ್ಳೆ ಗೂಡ್ ಪಾರ್ಟಿನ ಮದುವೆ ಆಗ್ತಾ ಇದ್ದೀನಿ. ಅವ್ರ ಗೂಡಲ್ಲೇ ಬೆಚ್ಚಿಗೆ ಸೆಟ್ಲ್ ಆಗ್ತಾ ಇದ್ದೀನಿ. ಆ ಹುಡುಗಿಗೆ ಯಾಕೆ ಅಷ್ಟೊಂದು ಸುಳ್ಳು ಹೇಳ್ತೀರಾ? ಹುಡುಗರು ಹಿಂದೆ ಆದ್ರೇನು ಮುಂದೆ ಆದ್ರೇನು ಗಾಡಿ ಓಡ್ತಿರ್ಬೇಕಷ್ಟೇ.
ಸುಳ್ಳು ಜಾಹೀರಾತುಗಳಿಗೆ ಫುಲ್ ಸ್ಟಾಪ್ ಹಾಕಿದ ವೇಸ್ಟೇಜ್ ಇಲ್ಲವೆಂದವರಿಗೆ ಬಹಿಷ್ಕಾರ ಹಾಕಿದ ವೇಸ್ಟೇಜ್ -3 ರಿಂದ 9% ಮಾತ್ರ ವೇಸ್ಟೇಜ್. ನಿಮ್ಮ ಕೆಪಿ ನಂಜುಂಡಿಯವರ ಲಕ್ಷ್ಮಿ ಗೋಲ್ಡ್ ಪ್ಯಾಲೇಸ್ ನಲ್ಲಿ ಮಾತ್ರ. ಇಷ್ಟ ಪ್ರೀತಿ ಯಾಕೋ? ನನ್ಗೋಸ್ಕರ ಮಾಡಿದ್ದೆ, ನಿಮ್ಗೂ ಶರ್ಟ್ ಬೇಕಾ? ನಿನ್ ಸೈಜ್ ನೋಡು. ಪರ್ಫ್ಯೂಮ್, ಚಡ್ಡಿ, ಛೀ, ಎಲ್ಲ ಇವನ್ನ ಬೊಗಳೋ. ನಾನ್ ಅನ್ಕೊಂಡೆ ನಮ್ಮ ರಿಲಯನ್ಸ್ ಡಿಜಿಟಲ್ ಟಿವಿಲಿ ನಾವು ರಿವಾರ್ಡ್ ಪಾಯಿಂಟ್ಸ್ ಕಲೆಕ್ಟ್ ಮಾಡಿಲ್ವಾ, ಅದನ್ನ ಕೊಟ್ಟು ನಾವು ಕುಕರಿ ಚಾನಲ್ ತಗೊಳ್ಳೋಣ. ಕಮೋನ್ ಯಾ ಗೈಸ್. ರಿಲಯನ್ಸ್ ಡಿಜಿಟಲ್ ಟಿವಿಯ ಯಾವುದೇ ಚಾನೆಲ್ ಪ್ಯಾಕ್ ಖರೀದಿಸಿದಾಗ ಸಿಗ್ತವೆ ರಿವಾರ್ಡ್ ಪಾಯಿಂಟ್ಸ್. ಕಲೆಕ್ಟ್ ಮಾಡಿ, ಆಮೇಲೆ ಯಾವುದೇ ಚಾನೆಲ್ ಪ್ಯಾಕ್ ಆಗಿ ಉಪಯೋಗಿಸಿ. ರಿಲಯನ್ಸ್. ಎಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಬೇಕ್ ಯಾವಾಗ ಮುಗಿಯುತ್ತೆ ಅಂತ ಎಲ್ಲರೂ ಕಾಯ್ತಾ ಇದ್ರಿ. ನಮ್ಮ ಬೇಗ್ ಲೇಡೀಸ್ ಜೊತೆ ಮಾತಾಡೋದಕ್ಕೆ ಸಕ್ಕತ್ತಾಗಿ ಎಂಟರ್ಟೈನಿಂಗ್ ಆಗಿ ಮಾತಾಡ್ತಾ ಇದ್ರೆ, ಎಲ್ರಿಗೂ ಖುಷಿ ಕೊಡ್ತಾ ಇದಾರೆ. ಐ ಮಸ್ಟ್ ಸೇ ಒನ್ ಥಿಂಗ್, ಏನ್ ಗೊತ್ತಾ, ಹೆಣ್ಣಂದ್ರೆ ರಾಮಾಯಣ, ಸೀತೆಯ ವನವಾಸ ಅಂತ ಹೇಳ್ತಾರೆ. ಸ್ತ್ರೀ ಅಂದ್ರೆ ಮಹಾಭಾರತ, ದ್ರೌಪದಿ ಅಪಮಾನ ಅಂತ. ಶೋಷಣೆ ಹೆಣ್ಣಿಗೆ ಆಗಿನ ಕಾಲದಿಂದ ಈಗಿನ ಕಾಲದವರೆಗೂ ಇದೆ. ಆದ್ರೆ ಗಂಡಸರೇ ನೆನ್ಪಿಟ್ಕೊಳ್ಳಿ, ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಅಂತ. ಈ ಶೋಷಣೆ ನೀವ್ ಯಾವತ್ತು ಮುಗಿಸ್ತೀರೋ ಅವತ್ತು ನಿಮ್ಗೆ ಮುಕ್ತಿ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತಷ್ಟು ಮಾತಾಡೋಣ ಬನ್ನಿ ನಮ್ಮ ಸ್ವೀಟ್ ಡಾಲ್ಸ್ ಗಳ ಜೊತೆ. ವೆಲ್, ಸೊ ಸಾಕಷ್ಟು ನೀವು ಬಿಗ್ ಬಾಸ್ ಇಲ್ಲಿ ಟಾಸ್ಕ್ ಎಲ್ಲ ನೀವು ಮಾಡಿದ್ರಿ, ಸಾಕಷ್ಟು ಜಟಾಪಟಿ ಫೈಟ್ ಎಲ್ಲ ಆಯ್ತು. ಸೊ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಮತ್ತೆ ಏನ್ ಅನ್ಸುತ್ತೆ? ಅಯ್ಯೋ, ದ ಬೆಸ್ಟ್ ವಾಸ್ ನಾನು ಜಯಕ ಫೈಟ್ ಮಾಡಿದ್ದು ಕುಸ್ತಿ. ನಮ್ಗೆ ಫಿಸಿಕಲ್ ಟಾಸ್ಕ್ ಅಂತ ಒಂದ್ ಕೊಟ್ಟಿದ್ರು. 3 ದಿನ ಫಸ್ಟ್ ಆಫ್ ಆಲ್ ಊಟ ತಿಂಡಿ ಇರ್ಲಿಲ್ಲ, ಏನು ಹಾಲಿಲ್ಲ, ಉಪ್ಪಿಲ್ಲ, ಮಣ್ಣಿಲ್ಲ, ಏನು ಇಲ್ಲ, ಎಲ್ಲ ಹಿಂಗಾಗ್ಬಿಟ್ಟಿದೆ. ಅದ್ರಲ್ಲಿ ಒಲಿಂಪಿಕ್ ಟಾಸ್ಕ್. ಓಕೆನಾ, ಕುಸ್ತಿ ಬೇರೆ ಕೊಟ್ಟಿದ್ದಾರೆ. ಅದ್ರಲ್ಲೂ ಏನು ಪ್ರಾಪರ್ ದೇಸಿ ಕುಸ್ತಿ, ಫುಲ್ ಮಣ್ಣೆಲ್ಲ ಹಾಕಿ ನಮಗೆ ಇಷ್ಟು ಶಾರ್ಟ್ಸ್ ಎಲ್ಲ ಕೊಟ್ಟು, ಟಿ ಶರ್ಟ್ ಎಲ್ಲ ಹಾಕೊಂಡು. ಅದ್ರಲ್ಲಿ ಮಜಾ ಏನಂದ್ರೆ ಕಾಂಬೋ, ಎಲ್ರು ಸೋಲೋ 1 to 1 ಇದ್ರೆ, ಇದ್ರಲ್ಲಿ ನಾವು 1 ಜಯಕ ಪ್ಲಸ್ ನಾನು 1.5. ಒಂದಂತ ಯಾರು ಕನ್ಸಿಡರ್ ಮಾಡ್ತಾ ಇರ್ಲಿಲ್ಲ. ಫಸ್ಟ್ ಟೈಮ್ ನಾವು ಬಿಗ್ ಬಾಸ್ ಮನೆಗೆ ಹೋದಾಗ 12 ಜನ ಇದ್ವಿ. 11:15 ಅಂತ ನಾವೆಲ್ಲ ಹೇಳ್ತಾ ಇದ್ದಿದ್ದು. ಆ ಹೊರೆ ಯಾರು? ಈ ಓಕೆ, ಸೊ 1:15 ಆಪೋಸಿಟ್ 1:15 ಅದು ಅರುಣಣ್ಣ. Imagine that was the best task ನಾನು ಜಯಕ ಮಾಡಿದ್ರಲ್ಲಿ. I think that was amazing. ಸೊ ಇವಳು ಏನ್ ಮಾಡೋಳು, ಅರುಣ್ ಹಿಂಗ್ ಬರ್ತಾ ಇದ್ದ, ನಾನಂತೂ ಫುಲ್ ಜೋಶಾಗಿ ನಿಂತ್ಕೊಂಡು ಅವ್ನು ಬರತ್ತ ಹಿಂಗೆ ನೋಡ್ಬಿಟ್ಟು ಕಣ್ಣು ನೋಡ್ಕೊಂಡು ಹಂಗೆ ಪಟಾಕಂತ ಮಾಡ್ತಾ ಮೊದ್ಲು ಹಿಂಗೆ ಇವಳು ಅವನೇನ್ ಮಾಡ್ತಾ ಇದ್ದ, ಅರುಣ್ ಇವಳನ್ನ ಟಾರ್ಗೆಟ್ ಮಾಡ್ತಾ ಇದ್ದ. ಸೊ ಇವಳು ಬಂದ್ಬಿಟ್ಟು ನಮ್ ಹಿಂದೆ, ನಾನು ಎಲ್ಲಿ ಬಾರೆ ಹೊರಗಡೆ ನೀನ್ ಏನೇ ನಾನು ಇದೀನಿ ಬಾರೆ ಅಂತ, ಇವಳು ಹಿಂದೆ ನನ್ಗೆ ಕಾಣ್ತಾನೆ ಇರ್ಲಿಲ್ಲ ಟೋಟಲ್. ಸೊ ಆತರ ಎಲ್ಲ ಫನ್ ಇತ್ತು. ಬಟ್ ವಿ ವನ್, ನಾವ್ ಗೆದ್ವಿ ಜಯಕನಿಂದ. ಜಯಕ ಸುಮ್ಮನೆ 2 3 1 2 3 ಕೌಂಟ್ 4 ಸಲಿ ಹೊರಗಡೆ ಹಾಕ್ಬಿಟ್ರು. ಬಟ್ ನಮ್ಗೆ ಅಲ್ಲಿ ಬಿಗ್ ಬಾಸ್ ಅಲ್ಲಿ ನಾವ್ ಎಂಜಾಯ್ ಎಷ್ಟ್ ಮಾಡೋದು ಅಷ್ಟೇ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಲೈಫ್ ಅಲ್ಲಿ ನಮ್ಗೆ ಆಯ್ತು. ಸೊ ಡಿಫ್ರೆಂಟ್ ಪರ್ಸನಾಲಿಟೀಸ್, ದಿನಾನು ಒಂದ್ ರೀತಿ ಪಾಠ, ಡಿಫ್ರೆಂಟ್ ಪರ್ಸನಾಲಿಟೀಸ್, ಬೇರೆ ಒಂದು ಫೀಲ್ಡ್ ಇಂದ ಬಂದವರು. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ, ಹಾಸ್ಪಿಟಲ್ ಸರ್ಜರಿ ಬಜರಿ ಒಂದು ಟಾಸ್ಕ್ ಇತ್ತು. ಅದ್ರಲ್ಲಿ ಇವರು ಹುಚ್ಚರ ತರ ಇರ್ಬೇಕು. ಅಲ್ಲಿ ಹೆಂಗಾಗೋದಂದ್ರೆ, ಬೆಳಿಗ್ಗೆಯಿಂದ ನಾವು ಲೈಟ್ ಆಗಿದ ತಕ್ಷಣ ನಾವು ಆ ಕ್ಯಾರೆಕ್ಟರ್ ಆಗ್ಬೇಕು. ನಾನು ಜಯಲಕ್ಷ್ಮಿ ಆಗಿರಕ್ಕಾಗಲ್ಲ, ನಾನು ಅಲ್ಲಿ ನರ್ಸ್ ಆಗಿದ್ದೆ, ಇವಳು ಮೆಂಟಲ್ ರಿಟಾರ್ಡ್ ಪೇಷಂಟ್, ಅವಳು ಹಂಗೆ ಇರ್ಬೇಕು. ಎಷ್ಟು ಟಾರ್ಚರ್ ಆಗೋದಂದ್ರೆ, ಸಾಯಂಕಾಲ ಲೈಟ್ ಆಫ್ ಆದ್ಮೇಲೆ ನಿಜವಾಗ್ಲೂ ನಮ್ ಕ್ಯಾರೆಕ್ಟರ್ ನಾವು ಬರಕ್ಕೆ ನಾವೆಲ್ಲರೂ ತುಂಬಾ ತಲೆನೋವು ಆಗ್ಬಿಟ್ಟಿದ್ರಿ ನೀವು. ತುಂಬಾ ಅವ್ರಿಗೆ ಕಚ್ಬಿಟ್ಟಿದ್ದೆ, ಕೈಗೆ ಕಚ್ಬಿಟ್ಟಿದ್ದೆ. ಓಕೆ, ಬಿಗ್ ಬಾಸ್ ಟಾಸ್ಕ್ ಮುಗಿತು, ಕಂಪ್ಲೀಟ್ ಆಯ್ತು ಅಂತ ಹೇಳಿದ್ರೆ ಆಶ್ಚರ್ಯ ಆಗಿರ್ಬೇಕು ನಿಮ್ಗೆ, ಅಯ್ಯೋ ಮುಗ್ದೋಯ್ತಾ ಅಂತ. ಇಲ್ಲ, ನಾವೆಲ್ಲ ಹಿಂಗಾಗ್ಬಿಟ್ಟಿದ್ವಿ. ಆಮೇಲೆ ಕೊನೆ ಸುದೀಪ್ ಸರ್ ಬಂದಾಗ ಜಯಕ ಆಕ್ಚುಲಿ ಜಯಕ ಇಮೋಷನಲ್ ಆದ್ರು. ಏನಕ್ಕಂದ್ರೆ ಅವ್ರು ಅದೇ ಹೇಳಿದ್ರು, ನನ್ನ ಮತ್ತೆ ಹಳೆ ದಿನಗಳನ್ನ ನೆನ್ಪಿಸಿದ್ರು. ಆಕ್ಚುಲಿ ನಿಮ್ಗೆ ಅದು ಕಷ್ಟದ ಕೆಲಸ, ಅದು ತುಂಬಾ ಈಸಿ ಇಲ್ಲ. ಹುಚ್ಚರನ್ನ ಟ್ರೀಟ್ ಮಾಡೋದಿದೆಯಲ್ಲ ಡಾಕ್ಟರ್ ನರ್ಸ್ ಗಳಿಗೆ, ಇಟ್ಸ್ ಟಫೆಸ್ಟ್ ಟಾಸ್ಕ್. ಐ ಥಿಂಕ್ ಇಲ್ಲಿವರೆಗೂ ಅವ್ರು ನರ್ಸ್ ಆಗಿ ವರ್ಕ್ ಮಾಡಿದಾರಲ್ಲ, ಅವ್ರಿಗೆ ನಾವು ಆಕ್ಚುಲಿ ಇವತ್ತು ವುಮೆನ್ಸ್ ಡೇಗೆ ನಾವು ಆಕ್ಚುಲಿ ಅವ್ರಿಗೆ ಥ್ಯಾಂಕ್ ಯು. ಬಿಗ್ ಅಚೀವ್ಮೆಂಟ್ ಜಯಕ. ಆಕ್ಚುಲಿ ನೀವು ಒಂದು ಫೀಲ್ಡ್ ಅಲ್ಲಿ ಮಾತ್ರ ಸೈ ಅಲ್ಲ, ಎಲ್ಲದಕ್ಕೂ ಸೈ. ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತೀರಾ, ಹಾಗೆ ಆಕ್ಟಿಂಗ್ ಕೂಡ ಯಾಕೆ ಮಾಡಬಾರ್ದು? ನೆಕ್ಸ್ಟ್ ಪಿಕ್ಚರ್ ಖಂಡಿತ. ನಾನು ಆಲ್ರೆಡಿ ಒಂದ್ ಪಿಕ್ಚರ್ ಅಲ್ಲಿ ಒಂದು ಸಾಂಗ್ ಅಲ್ಲಿ ಕಾಣಿಸ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದ್ ಪಿಕ್ಚರ್ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ, ಹಳೆ ಬ್ರಹ್ಮ ಇತ್ತಲ್ಲ ಅದೇ ತರದಲ್ಲಿ, ಅದ್ರಲ್ಲಿ ಅಂಬಿ ಸರ್ ಕೂಡ ಇದಾಗಿ ಬರ್ತಾ ಇದಾರಂತೆ. ಆಮೇಲೆ ಅನಂತ್ ನಾಗ್ ಸರ್, ಆಮೇಲೆ ರವಿಚಂದ್ರನ್ ಸರ್, ಸೊ ಗೆಸ್ಟ್ ಅಪಿಯರೆನ್ಸ್ ಆಗಿ ಆ ಪಿಕ್ಚರ್ ಅಲ್ಲಿ ನನ್ಗೊಂದು ಹೀರೋ ಜೊತೆ ಒಂದು ಕ್ಯಾರೆಕ್ಟರ್ ಆಲ್ರೆಡಿ 3 days ಶೂಟಿಂಗ್ ಆಗಿದೆ. ಸೊ ಅದ್ ಸ್ವಲ್ಪ ಈಗ ಬಾಕಿ ಇದೆ. ಆಲ್ರೆಡಿ ನನ್ ಬಗ್ಗೆ ನಾನು ಹೇಳಿದ್ನಲ್ಲ, ಫ್ರಮ್ ದ ಬಿಗಿನಿಂಗ್ ಹೇಳಿದ್ನಲ್ಲ, ಒಂಥರ ಪ್ರೌಡ್ ಅನ್ಸುತ್ತೆ ಅಂತ. ಅದಕ್ಕಿಂತ ಜಾಸ್ತಿ ಜನ ನನ್ ಬಗ್ಗೆ ಪ್ರೌಡ್ ಆಗಿ ಥಿಂಕ್ ಮಾಡ್ತಾರೆ. ಸೊ ಎಲ್ಲೇ ಹೋದ್ರು ನೋಡಿ ಜಯಕ, ನೀವೊಂದು ಲವಲವಿಕೆ ಆಗಿರ್ತೀರಾ, ನೀವೊಂದು ರೋಲ್ ಮಾಡೆಲ್ ಫಾರ್ ಆಲ್ ದ ವಿಮೆನ್.
ಸೊ ನಿಮ್ ತರ ಇರ್ಬೇಕು, ಏನ್ ನಿಮ್ದು ಸೀಕ್ರೆಟ್ ಆಫ್ ದಿಸ್ ಅಂತೆಲ್ಲ ಕೇಳ್ತಾರೆ ನಂಗೆ. ನನಗೆ ಖುಷಿ ಆಗುತ್ತೆ. ಆಮೇಲೆ ನಾನು ಹೇಳ್ತೀನಿ ಸೊ ಹಿಂಗ್ ಇರ್ಬೇಕು ಅಂತ. ನಾವು ಬರೀ ಡಿಪೆಂಡೆನ್ಸಿನ ಫಸ್ಟ್ ಬಿಟ್ಬಿಡ್ಬೇಕು, ಇಂಡಿಪೆಂಡೆಂಟ್ ಆಗಿರೋದು ಕಲಿಬೇಕು. ಸೊ ನಾವು ಬರೀ ಎಲ್ಲಾರು ಬರ್ತಾನೆ ಏನು ನಾನ್ 0 ಇಂದ ಇವತ್ತು ಈ ಲೆವೆಲ್ಗೆ ಇರೋದು. ಸೊ ಅದ್ ಮಾಡ್ಬೇಕಾದ್ರೆ ಅದು ಬಿಹೈಂಡ್ ದಟ್ ದೇರ್ ಇಸ್ ಲಾಟ್ ಆಫ್ ಸ್ಟ್ರಗಲ್. ಸೊ ಇವರು ಅನುಶ್ರೀ ಅವರು ಮೊದ್ಲು ಯಾವ್ದೋ ಸ್ಮಾಲ್ ಚಾನಲ್ ಅಲ್ಲಿ ಮಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ರು. ಸೊ ನಾವು ಶಿ ಇಸ್ ಎ ಸೆಲೆಬ್ರಿಟಿ ಅಂಡ್ ಶಿ ಇಸ್ ಎ ಹೀರೋ ಇನ್ ರೋಲ್ ಮಾಡೆಲ್ ಫಾರ್ ಈ ಯಂಗ್ ಏಜ್ ಅಲ್ಲಿ. ಶಿ ಹ್ಯಾಸ್ ಅಚೀವ್ಡ್ ಲಾಟ್ ಆಫ್ ಥಿಂಗ್ಸ್. ನಿಜವಾಗ್ಲೂ ನಿಮ್ಮ ಅಚೀವ್ಮೆಂಟ್ಸ್ ಬಗ್ಗೆ ಮತ್ತಷ್ಟು ಗುಣಗಾನ ಮಾಡೋದಕ್ಕೆ ನಮ್ಮ ಕಾಲರ್ಸ್ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಯಾರು ಮಾಡಿದ್ದಾರೆ ಮತ್ತೊಂದು ಸರ್ಪ್ರೈಸ್ ಕಾಲ್ ಅಂತ ಕೂಡ ಹೇಳಿದ್ದಾರೆ. ಹಲೋ, ನಮಸ್ಕಾರ, ವಾಟ್ಸ್ಆಪ್. ನಮಸ್ಕಾರ ಆಲ್ ಡಾರ್ಲಿಂಗ್ಸ್ ಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಎಲ್ಲಾ ಹುಡುಗಿಯರಿಗೂ ನೀವು ಅಂದ್ರೆ ತುಂಬಾ ಇಷ್ಟ. ಯಾಕೆ ಅಂತ ರೀಸನ್ ಹೇಳಲ್ಲ, ನಿಮ್ಗೂ ಗೊತ್ತು. ಅಂಡ್ ಓಕೆ, ಯಾತಿಲ್ಲ. ಸೊ ನಮ್ ಜೊತೆ ಜಾಯ್ಕಾ ಇದಾರೆ, ಅನುಶ್ರೀ ಇದಾರೆ. ಸೊ ಏನ್ ನೆನ್ಪ್ ಮಾಡ್ಕೊಳಕ್ ಇಷ್ಟಪಡ್ತೀರಾ, ಅವ್ರ ಜೊತೆ ಏನ್ ಮಾತಾಡಕ್ ಇಷ್ಟಪಡ್ತೀರಾ? ಮೊದಲನೇದಾಗಿ ಎಲ್ರಿಗೂ ಹ್ಯಾಪಿ ವಿಮೆನ್ಸ್ ಹೇಳಕ್ ಇಷ್ಟಪಡ್ತೀನಿ. ಇಟ್ ಇಸ್ ವೆರಿ ಸ್ವೀಟ್. ಜಯಕ್ಕ ಮಾತಾಡೋದು ಕೇಳಿಸ್ಕೊಂಡೆ, ತುಂಬಾ ಚೆನ್ನಾಗಿ ಮಾತಾಡೋದು ಜಯಕ್ಕ. ಮಿಸ್ ಮಾಡ್ಕೊಂತೀನಿ ಬಿಗ್ ಬಾಸ್ ಡೇಸ್ ನ. ಅನುಶ್ರೀ, ನಾವು ತುಂಬಾನೇ ಗ್ಯಾಪ್ ಆಗಿತ್ತು ಮೀಟ್ ಮಾಡಿ. ಸೊ ಅಟ್ಲೀಸ್ಟ್ ಅವ್ರ ವಾಯ್ಸ್ ಅದು ಕೇಳಿಸ್ಕೊಳ್ಳೋಣ ಅಂತ ನಮ್ಮ ಜನಶ್ರೀ ಅವರು ನನಗೆ ಇದೊಂದು ಫೋನ್ ಮಾಡಿದ್ರು. ವೆರಿ ಹ್ಯಾಪಿ. ಹಾಯ್ ತಿಲಕ್. Hi Anu, how are you doing? I'm good. First of all, Tilak, ನಿಂಗ್ ಹೇಳ್ಬೇಕು, big congratulations for Ugram. I think you totally deserve that. Wow, super. And seriously, ಕಮ್ ಬ್ಯಾಕ್ ಮೂವಿ ಅದು. ತಿಲಕ್ ಅಂದ್ರೆ ಒಂದು ಡಿಫ್ರೆಂಟ್ ಇಮೇಜ್ ಕ್ರಿಯೇಟ್ ಮಾಡಿದೆ. ಏನ್ ಕಡಕ್ ಸ್ಟೈಲ್ ಅಲ್ಲಿ ನೀವು ಫೈಟ್ ಮಾಡ್ತೀರಾ, ಡೈಲಾಗ್ ಹೊಡಿತೀರಾ. ನಂಗೆ ನೆನಪಿದೆ, ನಾನ್ ತಿಲಕ್ಗೆ ಒಳಗಡೆ ಯಾವಾಗ್ಲೂ ಕೇಳ್ತಾ ಇದ್ದೆ, ನೀ ಹೀರೋ ತರ ಇದೆಯಾ, ಯಾಕೆ ವಿಲನ್ ಆಗ್ಬೇಕು ಅಂತ. ಸೊ ಐ ರಿಮೆಂಬರ್ ತಿಲಕ್ ಯಾವಾಗ್ಲೂ ಹೇಳ್ತಾ ಇದ್ರು, ನಾನ್ ವಿಲನ್ ಆಗ್ಬೇಕು, ನಾನು ಒಬ್ಬ ಒಳ್ಳೆ ವಿಲನ್ ಆಗ್ಬೇಕು. ನಾನು ಹಿಂಗ್ ಹ್ಯಾಂಡ್ಸಮ್ ಅಂತ ಹೇಳ್ತೀನಿ. ಅಟ್ಲೀಸ್ಟ್ ಏನಾದ್ರು ಒಂದು ಬ್ಯೂಟಿಫುಲ್ ಆಗಿರೋ ವರ್ಡ್ ಹೇಳೋ. ನಾವು ಇವಾಗ ಲೈವ್ ಚಾನಲ್ ಅಲ್ಲಿ ಜನ ನೋಡ್ತಾ ಇದಾರೆ, ನಾನು ಏನ್ ಹೇಳಿ ನಿಮ್ಗೆ. ಸದ್ಯಪ್ಪ ಡಾರ್ಲಿಂಗ್ ಅಂತ ಹೇಳ್ತೀನಿ ಅಷ್ಟೇ ಜಯಕ್ಕ. ಆಕ್ಚುಲಿ ತಿಲಕ್ ಇಲ್ಲಿ ಇರ್ಬೇಕಿತ್ತು ಆಕ್ಚುಲಿ ಇವತ್ತು. ತುಂಬಾ ಆಕ್ಚುಲಿ ಬರೀ ವಿಮೆನ್ಸ್ ಕರ್ಸ್ಕೊಂತೀರಪ್ಪ ನೀವು. ಏನ್ ಮಾಡಿದ್ರು ಅಂತ ವುಮೆನ್ಸ್ ಗೆ ಹತ್ರವಾಗಿರೋರ್ನ ಕರೆಸ್ಬೇಕು. ಬಟ್ ಸೆನ್ಸ್ ಆಫ್ ಹ್ಯೂಮರ್ ತಿಲಕ್ಗೆ ತುಂಬಾ ಚೆನ್ನಾಗಿದೆ. ಜಸ್ಟ್ ಫ್ಯಾಂಟಾಸ್ಟಿಕ್ ಹ್ಯೂಮನ್ ಬೀಯಿಂಗ್. ಅವ್ರ ಅಪಿಯರೆನ್ಸ್ ಒಂಥರ ಡಿಫ್ರೆಂಟ್, ಅವ್ರ ವಾಕಿಂಗ್ ಸ್ಟೈಲ್ ಸೂಪರ್. ನೋಡ್ತಾ ಇದ್ರೆ ನಿಜ ಆಕ್ಚುಲಿ ವಿಮೆನ್ಸ್ ಮೆನ್ಸ್ ಗೊತ್ತಾಗ್ತಾ ಇಲ್ಲ. ಇಷ್ಟೊಂದು ಹೊಗಳ್ತಾ ಇದ್ದೀರಾ, ನನಗೆ ಏನ್ ಅವಕಾಶನ ಕೊಡ್ತಾರ ಮಾತಾಡೋದಕ್ಕೆ. ವುಮೆನ್ ಇಲ್ದೆ ಮೆನ್ ಇಲ್ಲ, ಮೆನ್ ಇಲ್ದೆ ವುಮೆನ್ ಇಲ್ಲ ಅಲ್ವಾ. ಸೊ ಆಕ್ಚುಲಿ ಇದನ್ನ ಇವನ್ ಬರೀ ವುಮೆನ್ಸ್ ಡೇ ನ ವುಮೆನ್ಸ್ ಮಾತ್ರ ಸೆಲೆಬ್ರೇಟ್ ಮಾಡ್ಬೇಕಂತ ಏನಿಲ್ಲ. ನಮ್ಮಿಂದ ನೀವಿದ್ದೀರಾ, ನೀವು ಕೂಡ ಸೆಲೆಬ್ರೇಟ್ ಮಾಡ್ಬೇಕು ವುಮೆನ್ಸ್ ಡೇ ನ. ಸೊ ನಿಮ್ಮ ವಿಶಸ್ ಇರಲೇಬೇಕು. ನಿಜಕ್ಕೂ ಇಬ್ಬರನ್ನು ತುಂಬಾ ಮಿಸ್ ಮಾಡ್ಕೊಂತೀನಿ. ಯಾಕೆಂದ್ರೆ ನಾವು ಕಳೆದಂತ ಕ್ಷಣಗಳು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲೋ ಒಂದ್ ಕಡೆ ನಮ್ ಥಾಟ್ ಅಲ್ಲಿ ಬಂದು ಹೋಗುತ್ತೆ. ಸೊ ಐ ಮಿಸ್ ಆಲ್ ಆಫ್ ಯು. ಅಂಡ್ ಎಲ್ಲರೂ ಹೇಳೋದೊಂದಿಷ್ಟೇ, ಬಿ ನೈಸ್, be hardworking, be humble. Success will follow you ಅಂತ ಹೇಳಕ್ ಇಷ್ಟಪಡ್ತೀನಿ. And Anushri, you're fabulous, very talented. ನಿಜಕ್ಕೂ ಕೂಡ ನಮ್ಮ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ನಟಿ ಪ್ಲಸ್ ಅಮೇಸಿಂಗ್ ಡಾನ್ಸರ್ ಅಂತ ಅನುಷ್ಠಾನ್ ಅಂತ ಹೇಳ್ಬೋದು. ಐ ವಿಶ್ ಯು ಆಲ್ ದ ಸಕ್ಸಸ್. ಜಯಕ್ಕ, ನಿಮ್ಮನ್ನಂತ ನಾವು ಟೀಮ್ ನೋಡ್ತಾ ಇದೀವಿ. ನೀವಂತ ಡಾನ್ಸ್ ಮಾಡಿ 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 ನಿಮ್ ಡಾನ್ಸ್ ನಾವು ನೋಡಿ ನೋಡಿ ಸುಸ್ತಾಗ್ಬಿಟ್ಟಿದೀವಿ ಆಲ್ರೆಡಿ. ನಿಜವಾಗ್ಲೂ ಜಯಕ್ಕ ಡಾನ್ಸ್ ಮಾಡ್ತಾ ಇದ್ರೆ ನಾವೇ ಸ್ವೆಟ್ ಆಗ್ತಾ ಇದ್ವಿ ಅಲ್ವಾ ತಿಲಕ್? I want to wish Jayaka also happy Women's Day and keep rocking Jayaka. ಥ್ಯಾಂಕ್ ಯು. ಈ ಮೂಮೆಂಟ್ ಅಲ್ಲಿ ತಿಲಕ್ ನೆನ್ಪಿದ್ಯಾ ಬಿಗ್ ಬಾಸ್ ಅಲ್ಲಿ ಇದ್ದಾಗ? ಸೊ ಇವಳು ತರ್ಲೆ ನಂಬರ್ 1 ಅನು. ಸೊ ನನ್ನನ್ನ ನಿಲ್ಸ್ಕೊಂಡು, ಜಯಕ್ಕ ಹೇಳಿ ನಿಮ್ ಹುಡುಗ ಹೆಂಗಿರ್ಬೇಕು ತೋರ್ಸ್ಕೊಂಡು ಶಿ ವಾಸ್ ಲೈಕ್ ಏನೋ. ಅವಳು ಕೇಳಿದ್ದು ನಿಮ್ಗೆ ಆಗೋ ಮಗು ಹೆಂಗಿರ್ಬೇಕಾ ಅಂತ. ಅಯ್ಯೋ ಪ್ಲೀಸ್ ಡಿಸ್ಕನೆಕ್ಟ್. ಅಯ್ಯೋ ಬೇಡ. No, I disconnect because ತಿಲಕ್ಕು ಜಯಕ್ಕಂಗೆ ಮತ್ತೆ ಅಪರ್ಣಾಕಾಗೆ ಲವರ್ ಆಗಿ ಆಕ್ಟ್ ಮಾಡ್ತಾ ಇದ್ರು ಒಂದು ಟಾಸ್ಕ್ ಅಲ್ಲಿ. ಅಲ್ಲ ಬಿಗ್ ಬಾಸ್ ಅಲ್ಲಿ ಏನೆಲ್ಲ ಮಾಡಿದೀವಿ. ಇಟ್ಸ್ ರಿಯಲಿ ವಂಡರ್ಫುಲ್ ಮೆಮೊರಿ. ನಿಜವಾಗ್ಲೂ ಆ ಸ್ವೀಟ್ ಮೆಮೊರೀಸ್ ಗಳನ್ನ ಮೆಲ್ಕ್ ಹಾಕೋದಕ್ಕೆ ಒಂದು ದಿನ ಖಂಡಿತ ಸಾಲಲ್ಲ. ಮಾತಾಡ್ತಾ ಇದ್ರೆ ದಿನ ಕೂಡ ಮಾತಾಡ್ಬಹುದು. ಇವಾಗಿನ ಸಂದರ್ಭದಲ್ಲಿ ಜನಶ್ರೀ ಅವ್ರಿಗೆ ಇಂತ ಒಂದು ಆಪರ್ಚುನಿಟಿ ನೀವು ಕೊಟ್ಟಿದ್ದೀರಾ. ಮೇ ಬಿ ಆಫ್ಟರ್ ಲಾಂಗ್ ಟೈಮ್ ನಾವು ಬಿಗ್ ಬಾಸ್ ಟೀಮ್ ಅವರು ಬಿಗ್ ಬಾಸ್ ಆ ಒಂದು ನೆನಪುಗಳನ್ನ ಮೆಲ್ಕು ಹಾಕಕ್ಕೆ ಇದೊಂದು
ಇದೊಂದು ವೇದಿಕೆ ನಿಜವಾಗ್ಲೂ ಕಲ್ಪಿಸ್ಕೊಟ್ಟಿದ್ದೀರಾ. ವಿ ಆಲ್ ರಿಯಲಿ ಥ್ಯಾಂಕ್ಫುಲ್ ಟು ಯು ಪೀಪಲ್. ಓಕೆ, ಸೊ ತಿಲಕ್, ನಮ್ಮ ಬಿಗ್ ಲೇಡೀಸ್ ಜಾಯಕ, ಅನುಶ್ರೀ ಮಾತ್ರ ಮಿಸ್ ಮಾಡ್ಕೊಳ್ತಾ ಇಲ್ಲ ನಿಮ್ಮನ್ನ. ಶ್ವೇತಾ, ಚಂದ್ರಿಕಾ ಅಕ್ಕ ಮತ್ತೆ ಎಲ್ಲರೂ ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಬಿಗ್ ಬಾಸ್ ಅಲ್ಲಿ. ಅಂಡ್ ನಾಟ್ ಓನ್ಲಿ ದೆಮ್, ನಮ್ಮ ಎಲ್ಲಾ ವ್ಯೂವರ್ಸ್ ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಮತ್ತಷ್ಟು ತಿಲಕ್ ಅವರ ಒಂದು ಗೆಟಪ್ ನೋಡ್ಬೇಕಾ, ಒಂದು ಲುಕ್ ನೋಡ್ಬೇಕಂತ. ಬರ್ತೀನಿ, ಜನಶ್ರೀಗ್ ಬಂದೇ ಬರ್ತೀನಿ. ಅಂಡ್ ಲವ್ ಯು ಆಲ್ ಅಂಡ್ ಹ್ಯಾಪಿ ವಿಮೆನ್ಸ್ ಡೇ ಟು ಎವ್ರಿಬಡಿ. ಥ್ಯಾಂಕ್ ಯು ಸೋ ಮಚ್. ಮಜವಾಗಿರಿ. ಥ್ಯಾಂಕ್ ಯು ಸೋ ಮಚ್ ತಿಲಕ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್. ಥ್ಯಾಂಕ್ ಯು ಸೋ ಮಚ್. ರೊಮ್ಯಾನ್ಸ್ ಕಿಂಗ್ ಅನ್ನೋ ಒಂದು ಲುಕ್ ಇಂದ ನೀವು ಖಡಕ್ ಹೀರೋ, ಖಡಕ್ ವಿಲ್ಲನ್ ಅನ್ನೋ ಒಂದು ಇಮೇಜ್ ಕೂಡ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ. ಉಗ್ರ ಮಂಡಿಟೀಸ್ ಖಂಡಿತ ಹೊಡೆದೆ. ಆಲ್ ದ ವೆರಿ ಬೆಸ್ಟ್ ಫಾರ್ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್. ಹಾಗೆ ವೀಕ್ಷಕರೇ, ಮತ್ತಿಷ್ಟು ಸರ್ಪ್ರೈಸಿಂಗ್ ಕಾಲ್ಗಳು ಬರ್ತಾ ಇದೆ. ಇನ್ನಷ್ಟು ಮಾತಾಡ್ಬೇಕಂತ ಅನಿಸ್ತಿದೆ ಅಲ್ವಾ? ಸೊ ಏನ್ ಮಾಡ್ಬೇಕಾದ್ರೆ ನೀವು ಒಂದು ಚೋಟ ಸಾ ಬ್ರೇಕ್ ತಗೊಂಡು ಬೇಗ ವಾಪಸ್ ಆಗ್ಬೇಕು. ಚಿಕ್ಕ ಬ್ರೇಕ್. ಇವತ್ತು ನೀವು ಅಣ್ಣನಿಗೆ ಕೊಟ್ಟ ಪರ್ ಅಪ್ಪ 17 ಗ್ರಾಮ್ದು, ಅದರಲ್ಲಿ 4 ವೇಫರ್ ಇತ್ತು. ಆದರೆ ನನ್ನ ಚಾಕ್ಲೇಟ್ 3 ವೇಫರ್ ಇತ್ತು. ಒಂದು ವೇಫರ್ ಮತ್ತು 5.5 ಗ್ರಾಮ್ನ ವ್ಯತ್ಯಾಸ ಬಹುಶಃ ನಿಮ್ಗೆ ಏನೇನೂ ಅಲ್ಲ ಅಪ್ಪ. ಆದರೆ ಅದೇ ವ್ಯತ್ಯಾಸ ನನ್ಗಿವತ್ತು ಈ ಮನೆಯಲ್ಲಿ ನನ್ನ ಜಾಗ ತೋರಿಸಿಕೊಟ್ಟಿದೆ. ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೇನೆ ಅಪ್ಪ. 2 ಪೀಸ್ಗಳುಳ್ಳ ಹೊಸ ಕ್ಯಾಡ್ಬರಿ ಪರ್ ಗ್ಲೂಕೋಸ್. ಎಕ್ಸ್ಟ್ರಾ ವೇಫರ್, ಎಕ್ಸ್ಟ್ರಾ ಚಾಕ್ಲೇಟಿ, ಎಕ್ಸ್ಟ್ರಾ ಪ್ರೀತಿ, ಅದೇ 5 ರೂಪಾಯಿಗೆ. ಈ ಕ್ಯಾಪ್ ನ ಪೆನ್ನಿಂದ ಬೇರೆ ಮಾಡ್ಬೇಕಾಗುತ್ತಲ್ಲ ಅನ್ಬಿಟ್ಟು ನಾನು ಎಕ್ಸಾಮೇ ಬರ್ದಿಲ್ಲ ಇದುವರೆಗೂ. ಪಕ್ಕದ ಮನೇಲಿ ಬ್ರಾಹ್ಮಣರವ್ರೆ ಅನ್ಬಿಟ್ಟು ಗೌಡ್ರ ಮನೇಲಿ ಮಾಂಸ ಬೇಯಿಸ್ತಾ ಇರಕ್ಕಾಗುತ್ತಾ? ಕೊನೆಗೂ ಹುಡುಗರ್ ಬುದ್ಧಿ ತೋರಿಸ್ಬಿಟ್ರಲ್ಲ. ಡ್ಯಾಡ್, ನಿಮ್ ಚಪ್ಪಲ್ ಹಾಕೊಳ್ಳ? ಕವಿತಾ ಜೊತೆ ಪಿಕ್ಚರ್ಗೆ ಹೋಗ್ತಿದ್ದೀನಿ. ಅದ್ ನನ್ನ ಆಫೀಸ್ ಚಪ್ಪಲು. ಈ ಚಪ್ಪಲು ನಂದು ಅಂತಾನು ಹೇಳು. ಪ್ಯಾರಗಾನ್ ಆಫೀಸ್ ಚಪ್ಪಲ್, ಮಿಸ್ ಮಾಡಲಾಗದ ಸ್ಟೈಲ್ಸ್. ಕಳೆದ ಬಾರಿ ಏನು ಕಾಂಗ್ರೆಸ್ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂತು, ಆಗಿರ್ತಕ್ಕಂಥ ವಾತಾವರಣ ಮತ್ತು ಈಗಿರ್ತಕ್ಕಂಥ ವಾತಾವರಣ ಸನ್ನಿವೇಶಗಳೇ ಬೇರೆ ಇದೆ. ಇದು ನಮ್ದು ಮುಗಿದ ಅಧ್ಯಾಯ ಅಲ್ಲ, ಪ್ರತಿದಿನ ಒಂದು ಹೊಸ ಅಧ್ಯಾಯ. KJP, BSR ಈಗ BJPಯಲ್ಲಿ ವಿಲೀನವಾಗಿರ್ತಕ್ಕಂಥದ್ದು ನಿಮ್ಮ ಪಕ್ಷಕ್ಕೆ ಒಂದು ದೊಡ್ಡ ನಷ್ಟ ಅಂತ ಅನ್ಸಲ್ವ? ಕೆಲವು ಸಂದರ್ಭದಲ್ಲಿ ಮಿಸ್ಯೂಸ್ ಆಗ್ತಾ ಇರ್ಬೋದು. ಅಕ್ರಮ ಗಣಿಗಾರಿಕೆ ವಿಷಯದಲ್ಲಿ ಕೇವಲ ಒಬ್ಬ ವ್ಯಕ್ತಿಗಳು ಮಾತ್ರ ಟಾರ್ಗೆಟ್ ಆಗ್ತಾ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಅದು ಎಲ್ಲ ಪಕ್ಷಗಳಿಗೆ ಸುತ್ತಕೊಂಡಿರ್ತಕ್ಕಂಥದ್ದು. ಇದು ಚುನಾವಣೆ ಮೇಲೆ ಪರಿಣಾಮ ಬೀರಲ್ವಾ? ಬಟ್ ನಮ್ದೇ ಆದಂತ ಹೆಂಗೋ ಹೊರಟೋಗಿರ್ಟೋ ಮಾಡ್ಕೊಂಡು ಇಲ್ಲಿ ಗಂಟ ತಳ್ಕೊಂಡು ಬಂದಿದ್ದೀವಿ. ಸರ್, ಕುಮಾರಸ್ವಾಮಿ ಅವರು ಮತ್ತೆ ದೇವೇಗೌಡರು ಒಂದು ಮಾತು ಹೇಳ್ತಾರೆ. ಕಮಾನ್, ಫೈಟ್ ಮಾಡಿ. ಕುಮಾರಸ್ವಾಮಿನೇ ಫೈಟ್ ಮಾಡಲಿ, ಇಲ್ಲ ದೇವೇಗೌಡರು ಫೈಟ್ ಮಾಡಲಿ. ಇಂದು ಮಧ್ಯಾಹ್ನ 3 ಗಂಟೆಗೆ Once again, welcome back, big ladies ಜೊತೆ ಬಿಗ್ ಮಸ್ತಿ ಮುಂದುವರಿಸೋದಕ್ಕೆ ನಾನ್ ಬಂದಾಗಿದೆ. ಬೇಗ ಶುರು ಮಾಡೋಣ ಅಂತ ನೀವು ಹೇಳ್ತಾ ಇದ್ದೀರಾ. ಆಮೇಲೆ ತಡ ಮಾಡೋದು ಬೇಡ, ಬನ್ನಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾತುಕತೆ ಮುಂದುವರಿಸೋಣ. ವೆಲ್, ಓವೆನ್ಸ್ ಡೇ ಇವತ್ತಿನ ದಿನ ಮಾತ್ರ ನಮ್ಮ ದಿನ ಅಲ್ಲ, ಪ್ರತಿದಿನ ನಮ್ಮ ದಿನ. ಸೊ ನಾವು ನಮ್ಮ ಬಗ್ಗೆ ಮಾತಾಡ್ಕೊಳ್ಬೇಕು, ಅದ್ರ ಜೊತೆ ನಮ್ಗೆ ತೊಂದರೆ ಕೊಡೋರ್ಗೂ ಕೂಡ ಸಖತ್ತಾಗಿ ನಾವು ಕ್ಲಾಸ್ ತಗೋಬೇಕಲ್ವಾ? ಸೊ ಹೇಳಿ ಅನುಶ್ರೀ, ನಿಮ್ಗೆ ಎಷ್ಟು ಜನ ಇದುವರೆಗೂ ಐ ಲವ್ ಯು ಅಂತ ಹೇಳಿದ್ದಾರೆ, ನಿಮ್ಗೆ ಕಾಳ್ ಹಾಕಿದ್ದಾರೆ, ಅವಾಗೆಲ್ಲ ಏನ್ ಅನಿಸ್ತಿತ್ತು ನಿಮ್ಗೆ? ಅದು ತೊಂದ್ರೆನೇ ಅಲ್ಲಪ್ಪ, ನನಗೆ ಲವ್ ಯು. ಬ್ಯೂಟಿಫುಲ್. ಸೊ ಅಪ್ಲಿಕೇಶನ್ ಗ್ರಾಂಟೆಡ್ ಅಂತ, ಯಾರು ಬೇಕಾದ್ರೆ ಅಪ್ಲಿಕೇಶನ್ ಹಾಕ್ಬೋದು ಅಂತ. ಹಂಗಲ್ಲ, ಯಾರ್ ಬೇಕಾದ್ರೂ ಹಾಕೋದಂತೆ ಬಿಡಿ. ಅದು ತುಂಬಾ ಜನ ಹೇಳಿದ್ರೆ ಐ ಲವ್ ಯು ಅಂತಲ್ಲ, ಬಟ್ ನಾನ್ ಯಾರಿಗೂ ವಾಪಸ್ ಐ ಲವ್ ಯು ಹೇಳಲ್ಲ, ಬಹಳ ಕಮ್ಮಿ ಜನಕ್ಕೆ. ಓಕೆ, ಸೊ ಹಾಗಾದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಹಿಂಗೆ ಇರ್ಬೇಕು ನನ್ನ ಡ್ರೀಮ್ ಬಾಯ್. ಅದೇ ಮಿಸ್ಟೇಕ್ ಎಲ್ರು ಮಾಡ್ಕೊಳ್ಳೋದು. ಎಲ್ರು ಎಕ್ಸ್ಪೆಕ್ಟೇಷನ್ಸ್ ಜೊತೆ ಬರ್ತಾರೆ. ನಂಗಂತ ಯಾವ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ನಾನು ಯಾರು ಅರುಣಣ್ಣ ಹತ್ರ ಹೇಳಿದೆ, ಅರುಣಕ್ಕೆ ಇದ್ರೆ ಹೆಂಗಿರ್ಬೇಕು ಪುಟ್ಟಿ ನೀನ್ ಮತ್ತೆ ಹುಡುಗ ತರ ಇರ್ಬೇಕು ಅಂದ್ರೆ ಇಲ್ಲ, ನಿಜವಾಗ್ಲೂ ಹುಡುಗ ತರ ಇರ್ಬೇಕು ಅಂದ್ರೆ ಏನಂದ್ರೆ ಅವನೊಬ್ಬ ಮಿರರ್ ತರ ಇರ್ಬೇಕು, ನನ್ ರಿಫ್ಲೆಕ್ಷನ್. ಇವಾಗ ನಾನು ಈಗಷ್ಟೇ ಅದ ಫಂಕ್ಷನ್ ಅಲ್ಲಿ ಒಬ್ರು ಒಂದ್ ಮಾತು ಹೇಳಿದ್ರು ಲವ್ ಬಗ್ಗೆ. ಲೆಟ್ಸ್ ಫಾಲ್ ಇನ್ ಲವ್ ಅಂತ ಹೇಳ್ಬಾರ್ದಂತೆ, ಲೆಟ್ಸ್ ಆಲ್ ರೇಸ್ ಇನ್ ಲವ್ ಅಂತ. ಆ ವರ್ಡ್ ನನ್ಗೆ ಸಾಥ್ ಕೊಡೋಂತ ಒಬ್ಬ ಹುಡುಗ ಇರ್ಬೇಕು. ನಾವು ಬಿದ್ದಾಗ ಎದ್ದೇಳಿಸ್ಬೇಕು, ಅತ್ತಾಗ ಅಳ್ಬೇಕು, ನಕ್ಕಾಗ ನಗ್ಬೇಕು, ಸಮಾಧಾನ ಮಾಡ್ಬೇಕು, ಡಾಲ್ ತರ ಕೇರ್ ಮಾಡ್ಬೇಕು, ಮಗು ತರ ಕೇರ್ ಮಾಡ್ಬೇಕಲ್ವಾ? ಸೊ ಪ್ಲೀಸ್ ಹುಡುಗರೇ ನೋಡಿ ನಿಮ್ಮಲ್ಲಿ ಈಕ್ವಾಲಿಟೀಸ್ ಇದೆಯಾ ಅಂತ. ಸೊ ಅನುಶ್ರೀಗೆ ಲೈನ್ ಹಾಕ್ಬಹುದು. ಬೇಡ ಬೇಡ, ನಂಗೊಬ್ಬ ಆಲ್ರೆಡಿ ಕಾಯ್ತಾ ಇದ್ದಾನೆ ಬಾಂಬೆಯಲ್ಲಿ. ಸಲ್ಮಾನ್ ಖಾನ್. Yes.
ಎಲ್ಲಾ ಹುಡುಗಿಯರು ಫಿದಾ ಆಗ್ತಾರಪ್ಪ. ಸಲ್ಲುಗೆ ಸಿಕ್ಕಾಬಡೆ ಫ್ಯಾನ್ಸ್. ಸೊ ನಮ್ಮ ಅನುಶ್ರೀ ಕೂಡ. ಸೊ ಬೇರೆ ಹುಡುಗರು ಫೀಲ್ ಮಾಡ್ಕೋಬೇಡಿ, ಖಂಡಿತ ನೀವು ಸಲ್ಲು ಹೋಗಿ ಟ್ರೈ ಮಾಡಿ. ವೆಲ್ ಜಯಕ, ಇಟ್ಸ್ ಯೋರ್ ಟರ್ನ್ ಪ್ಲೀಸ್. ಜಯಕ, ನಾವ್ ಈ ಪ್ರಶ್ನೆ ಎಷ್ಟು ದಿನದಿಂದ ಕೇಳ್ತಾ ಇದೀನಿ. ಜಯಕ, ನೀವ್ ಈಗ ಹೇಳಿ ನನಗೆ ಈಗ ಓಕೆ ಅಂದ್ರು ಎಷ್ಟು ಕ್ಯೂ ನಿಲ್ತಾರೆ. ನಿಮ್ ಮ್ಯಾನೇಜರ್ ಆಗ್ತೀನಿ, ಪರ್ಸನಲ್ ಸೆಕ್ರೆಟರಿ ಆಗ್ತೀನಿ ಟು ಸೆಲೆಕ್ಟ್ ಅಂಡ್ ಫಿಲ್ಟರ್. ಹೇಳಿ ಯಾವ ತರ ಇರ್ಬೇಕು ಹುಡುಗ? ನನ್ ಮಾತು ಸ್ಟಾರ್ಟ್ ಮಾಡ್ಬೋದಾ? ಓಕೆ. ಸೊ ನಾನು ಲವ್ಲಿ ಅಂತಲ್ಲ, ಜೀವನದಲ್ಲಿ ನಾನು ಒಂಥರ ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಳಲ್ಲ. ಮೇ ಬಿ ಇವಳು ನನ್ನ ಫ್ರೆಂಡ್, ಸೊ ಇವಳಿಂದ ನಂಗೆ ಈ ತರ ಇರ್ಬೇಕು ಹಂಗೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಳಲ್ಲ. ಬೈ ದ ಗ್ರೇಸ್ ಆಫ್ ಗಾಡ್ ನಾನು ಹೆಂಗಿರ್ಬೇಕು ಅಂತ, ನನ್ನ ಜೀವನ ಹೆಂಗ್ ಇದ್ ಮಾಡು, ನಾನು ಮೆಂಟಲಿ ಹೆಂಗಿರ್ಬೇಕು, ನನ್ನ ಡೇನ ಹೆಂಗ್ ನಾನು ಮಾಡ್ಕೋಬೇಕು ಅಂತ ಐ ಆಮ್ ವೆರಿ ಸ್ಟ್ರಾಂಗ್. ಸೊ ಹಂಗಾಗಿ ನನ್ಗೆ ಹಿಂಗೆ ಇರ್ಬೇಕು ಆತರ ಏನಿಲ್ಲ. ಅಫ್ಕೋರ್ಸ್ ಲವ್ ಇವಾಗ ಹೇಳ್ಬೇಕು, ಲವ್ ಆಮೇಲೆ ಮದ್ವೆ ಗಿದ್ವಿ ಅಂದ್ರೆ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಟ್ ಎಕ್ಸ್ಪೆಕ್ಟೇಷನ್ ಇಟ್ಟಾಗ ಅದೇ ತರ ಇದ್ರೆ ದಟ್ ಈಸ್ ಓಕೆ, ವೆಲ್ ಅಂಡ್ ಗುಡ್. ಆವಾಗ ನಮ್ಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಆ ಲೆವೆಲ್ ರೀಚ್ ಆಗಿಲ್ಲ ಅಂದ್ರೆ ಅಲ್ಲಿ ನಿಮ್ಗೆ ಸಿಗೋದು ಬಿಗ್ ಝೀರೋ ಅಂಡ್ ಟಿಯರ್ಸ್. ಸೊ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ, ಬಂದದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ನಿಮ್ಮ ರೇಂಜ್ ಗೆ ಬದಲಾಯಿಸ್ಕೊಳ್ಳಿ. ಹೌದು, ಸೂಪರ್. ಡಿಪ್ಲೊಮ್ಯಾಟಿಕ್ ಆಗಿ ಆನ್ಸರ್ ಹೇಳಿದ್ರಲ್ಲ. ಡಿಪ್ಲೊಮ್ಯಾಟಿಕ್ ಅಲ್ಲ ಇದು, ಇದು ಲೈಫಿನ ಸತ್ಯ. ಯಾರ ತರ ಇರ್ಬೇಕು ನನ್ಗೆ ಹೇಳಿ ಹುಡುಗ ನೋಡಕ್ಕೆ? ಬೆಳ್ಳಿಗಿರ್ಬೇಕಾ, ಕಪ್ಪಗಿರ್ಬೇಕಾ, ಮೀಡಿಯಂ ಆಗಿರ್ಬೇಕಾ, ಉದ್ದಗಿರ್ಬೇಕಾ, ಶಾರ್ಟ್ ಆಗಿರ್ಬೇಕಾ, ದಪ್ಪಗಿರ್ಬೇಕಾ, ಸಣ್ಣಗಿರ್ಬೇಕಾ? ಹೇಳಿ. ಅದ್ಯಾವ್ದು ಅಲ್ಲ, ನಿಂದೆ ಆನ್ಸರ್ ಆಪ್ಷನ್ ನಿಂದೆ ಆನ್ಸರ್. ಸೇಮ್ ಪಿಂಚ್ ಇಬ್ರಿಗೂ. ವೆಲ್ ಓಕೆ, ಲೈಫಲ್ಲಿ ಎಲ್ಲೋ ಒಂದ್ ಕಡೆ ಏನೋ ಆಗಿದೆ, ನಂಗೇನೋ ಆಗಿದೆ ಅಂತ ಡ್ಯುಯೆಟ್ ಯಾವತ್ತು ಆಡ್ಬೇಕಂತ ಅನಿಸ್ಲಿಲ್ವಾ? ಅಫ್ಕೋರ್ಸ್ ಐ ಆಮ್ ಆಲ್ಸೋ ಹ್ಯೂಮನ್ ಬೀಯಿಂಗ್. ಸೊ ಅದೆಲ್ಲ ಒಂದ್ ಟೈಮ್ ಅಲ್ಲಿ ಇತ್ತು, ಡ್ಯುಯೆಟ್ ಎಲ್ಲ ಹಾಡ್ಬಿಟ್ಟಿದ್ದೆ ಅಲ್ವಾ, ಅಷ್ಟೇ. ಸೊ ಇವಾಗ ಆತರ ಏನಿಲ್ಲ. ಇವಾಗ ನಾನು ಹೇಳ್ಬೇಕಂದ್ರೆ ಒಂಥರ ನಾನ್ ಸಮಾಜಕ್ಕೋಸ್ಕರ ನನ್ನ ಅರ್ಪಿಸ್ಕೊಳ್ಬೇಕು, ಸೇವೆ ಮಾಡ್ಬೇಕು. ಐ ಹ್ಯಾವ್ ಲಾಟ್ ಆಫ್ ಪ್ರಾಜೆಕ್ಟ್ಸ್. ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಎಸ್ಪೆಷಲಿ ಫಾರ್ ವಿಮೆನ್ ಎಂಪವರ್ಮೆಂಟ್ ಏನೇನ್ ಬೇಕು ಆತರ ಮಾಡ್ಬೇಕು ಅಂತ. ನಮ್ಮ ಹುಡುಗರು ನೋಡೋದಕ್ಕೆ ಟೈಮ್ ಇಲ್ಲ. ನಮ್ಮ ಜಯಕ ಇಸ್ ಟೂ ಬಿಸಿ ಮ್ಯಾನ್. ಏನ್ ಯಾವ್ದ್ರಲ್ಲ ಹೇಳಿ, ಎಲ್ಲದ್ರಲ್ಲೂ ಬಿಸಿ ಅವರು. ಅಂಡ್ ಜಯಕ, ನನ್ಗೆ ಒಂದು ಸೀಕ್ರೆಟ್ ರಿವೀಲ್ ಮಾಡಿ. ಏನೇ ಬಂದ್ರು ಲೈಫಲ್ಲಿ, ಯಾವ್ದೇ ಸಿಚುಯೇಷನ್ ಬಂದ್ರು ನೀವು ಸ್ಮೈಲ್ ಮಾಡ್ತಾ ಫೇಸ್ ಮಾಡ್ತೀರಾ, ತುಂಬಾ ಫ್ರೆಂಡ್ಲಿ ಆಗಿ ತಗೊಳ್ತೀರಾ, ಲೈಟ್ ಆಗಿ ತಗೊಳ್ತೀರಾ. ಇದ್ರ ಸೀಕ್ರೆಟ್ ಏನು? ನಮ್ಮ ವ್ಯೂವರ್ಸ್ ಕಲಿಬೇಕು ನಿಮ್ಮಿಂದ. ಯಾವ ಟೂತ್ಪೇಸ್ಟ್ ಯೂಸ್ ಮಾಡ್ತೀರಾ? ಖಂಡಿತ ಟೂತ್ಪೇಸ್ಟ್ ಅದು ನಾನು ಹೇಳಕ್ಕಾಗಲ್ಲ ಆಕ್ಚುಲಿ. ಓಕೆ ಆಯ್ತಾ. ಸೊ ಲೈಫ್ ಅಲ್ಲಿ ಒಂದು ಸತ್ಯನ ಎಲ್ಲರೂ ತಿಳ್ಕೋಬೇಕು. ಸೊ ನಾವು ನಗ್ತಾ ಇದ್ರು ಡೇ ಪಾಸ್ ಆಗುತ್ತೆ, ನಕ್ಕಿಲ್ಲ ನಾವು ಅಳ್ತಾ ಇದ್ರು ಪಾಸ್ ಆಗುತ್ತೆ. ಸೊ ಅದ್ರ ಬದಲಿಗೆ ಇವಾಗ ಏನೋ ಒಂದು ಪ್ರಾಬ್ಲಮ್ ಬಂದಿದೆ, ಅಯ್ಯೋ ಟೆನ್ಷನ್ ಅಂತ ಥಿಂಕ್ ಮಾಡ್ತಾ ಇದ್ರು ಆ ಪ್ರಾಬ್ಲಮ್ ಸಾಲ್ವ್ ಆಗಂಗಿದ್ರೆ ಟೆನ್ಷನ್ ಥಿಂಕ್ ಮಾಡೋಣ. ಸುಮ್ನೆ ಥಿಂಕ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಆ ಪ್ರಾಬ್ಲಮ್ ಹೆಂಗ್ ಸಾಲ್ವ್ ಮಾಡ್ಕೋಬೇಕು ಅದ್ರ ನಿಟ್ಟಲ್ಲಿ ನಾವು ಕೆಲಸ ಮಾಡ್ಬೇಕು, ಆವಾಗ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಅದಕ್ಕೋಸ್ಕರ ಎವ್ರಿ ಡೇ ನಾ ಎದ್ದ ತಕ್ಷಣ ನನ್ನ ಡೇನ ಚೆನ್ನಾಗಿ ಇಟ್ಕೋಬೇಕು ಅಂತ ನಾನು ಫಸ್ಟ್ ಥಿಂಕ್ ಮಾಡ್ಕೊಂತೀನಿ. ಅಂಡ್ ಐ ಮೇಕ್ ಶ್ಯೂರ್ ಎಂಡ್ ಆಫ್ ದ ಡೇ ನಂದು ದಿನ ಚೆನ್ನಾಗಿತ್ತಪ್ಪ, ದೇವರೇ ಚೆನ್ನಾಗಿತ್ತು ಅಂತ ನಮಸ್ಕಾರ ಮಾಡ್ತೀನಿ ಸಾಯಂಕಾಲ ಮಲ್ಗೋಷ್ಟೊತ್ತಿಗೆ. ಆತರ ಮೇಕ್ ಇಟ್ ವೆರಿ ಸೀರಿಯಸ್ ಆಗಿ ತಗೋಬಾರ್ದು ಅಂತಲ್ಲ, ಎಲ್ಲದನ್ನು ಸೀರಿಯಸ್ ಆಗಿ ತಗೋಬೇಕು. ತಗೊಂಡ್ರು ರೆಮಿಡಿ ಬಗ್ಗೆ ನಾವು ಖಂಡಿತ ತಲೆ ಕೆಡಿಸ್ಕೊಬೇಕು. ಅಂಡ್ ಲೈಫ್ ಈಸ್ ವೆರಿ ಶಾರ್ಟ್. ಹೌದು, ಹಂಗೆ ಅಂತ ನಾವು ಸಂತೋಷವಾಗಿರ್ಬೇಕು. ನಮ್ ಸಂತೋಷದಿಂದ ಬೇರೆಯವ್ರ ಸಂತೋಷ ಹಾಳಾಗಬಾರ್ದು. ಇದೆಲ್ಲ ಸಿಂಪಲ್ ಥಿಂಗ್ಸ್ ನ ಕೆಲವು ಅಳವಡಿಸ್ಕೊಂಡ್ರೆ ನೀವೇ ಖುಷಿಯಾಗಿರ್ತೀರಾ. ದಟ್ಸ್ ಆಲ್. ನಾವ್ ಯಾವ್ದೋ ಒಂದು ಯೋಗ ಕ್ಲಾಸ್ ಹೋಗ್ಬೇಕಾಗಿಲ್ಲ, ಏನೆಲ್ಲ ಇಟ್ಸ್ ಆಲ್ ಇನ್ವಾಲ್ವ್ ನಮ್ಮ ಮೈಂಡ್ ಅಲ್ಲಿ ಇರುತ್ತೆ. ನಮ್ಮ ಮೈಂಡ್ ಎಲ್ಲ ನಾವು ನಮ್ಮನ್ನ ನಾವ್ ಹೆಂಗ್ ಇಟ್ಕೊಂತೀವಿ ಅನ್ನೋದು ಅದು ಮುಖ್ಯ. ನಿಜವಾಗ್ಲೂ ನಿಮ್ ಮಾತು ಕೇಳಿ ನಮ್ಮ ವ್ಯೂವರ್ಸ್ ಚಪ್ಪಾಳೆ ಹೊಡಿತಾ ಇದಾರೆ. ಎಷ್ಟು ಒಳ್ಳೆ ಮಾತು ಹೇಳಿದ್ರೆ. ನಿಜವಾಗ್ಲೂ ಯೋಚನೆಗಿಂತ ಆಲೋಚನೆ ಮುಖ್ಯ ಅಂತ ಹೇಳಿದ್ರೆ, ಟೆನ್ಷನ್ ತಗೊಳಂಗಿದ್ರೆ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗ್ತಿದ್ರೆ ಪ್ರಪಂಚದಲ್ಲಿ ಪ್ರಾಬ್ಲಮ್ಸ್ ಇರ್ತಿರ್ಲಿಲ್ಲ, ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡ್ತು. ಸೊ ಟೆನ್ಷನ್ ತಗೊಳ್ಬಾರ್ದು. ಸೊ ದಟ್ಸ್ ಅ ಮೇನ್ ಥಿಂಗ್. ಜಯಕ ವುಮೆನ್ಸ್ ಡೇ ದಿನ ಒಳ್ಳೆ ಅಡ್ವೈಸ್ ಕೊಡ್ತಾರೆ ನಿಮ್ಗೆ. ಸೊ ಯಾವುದೇ ಒಂದು ಸಿಚುಯೇಷನ್ ಆಗಿರ್ಲಿ ಬಿಂದಾಸ್ ಆಗಿ ಫೇಸ್ ಮಾಡಿ ಅಂತ. ಅಂಡ್ ಇವತ್ತು ವುಮೆನ್ಸ್ ಡೇ, ಎಸ್ಪೆಷಲಿ ನಮ್ಮ ಅನುಶ್ರೀ ಇದಾಳಲ್ಲ, ಆಕೆಗೆ ಇವನ್ ಪುರುಷರ ದಿನಾಚರಣೆ ಅಂತ ಏನಾದ್ರು ಮಾಡಿದ್ರೆ ವಿಶಸ್ ತಿಳಿಸ್ಬೇಕಾಗುತ್ತೆ. ಯಾಕೆಂದ್ರೆ ಶಿ ಇಸ್ ಲೈಕ್ ಲೇಡಿ ರ್ಯಾಂಬೋ ತರ. ಎಷ್ಟು ಖಡಕ್ ಲೇಡಿ ಅಂತ ಹೇಳಿದ್ರೆ, ಹುಡುಗನ್ ತರ ಅವ್ರ ಫ್ಯಾಮಿಲಿನ ಟೇಕ್ ಕೇರ್ ಮಾಡಿದಾಳೆ, ಅಷ್ಟು ಡೇರಿಂಗ್ ಆಗಿದ್ದಾಳೆ. ನಿಜವಾಗ್ಲೂ ಒಂಥರ ಎಷ್ಟು ಆರ್ಟ್ಸ್ ಆಫ್ ಹೇಳಿದ್ರು ಕಮ್ಮಿ ಅಂತ ಹೇಳಿದ್ರು. ಈ ಧೈರ್ಯ ಹೆಂಗ್ ಬಂತ? ಥ್ಯಾಂಕ್ ಯು. ಜಯಕ ಹೇಳ್ದಂಗೆ ಸಿಚುವೇಶನ್ ನಿಮ್ಮನ್ನ ಏನ್ ಬೇಕಾದ್ರೂ ಮಾಡಿಸ್ಬಿಡುತ್ತೆ. ಖಂಡಿತ. ಪ್ರಪಂಚದಲ್ಲಿ ನಿಮ್ ಮಾತೇ ಕೇಳ್ದೇ ಇರುವಂತ ಒಂದೇ ಒಂದು ವಿಷಯ ಅಂದ್ರೆ ನಿಮ್ ಹೊಟ್ಟೆ ಹಸು. ಹೊಟ್ಟೆ ಹಸ್ದಾಗ, ಹೊಟ್ಟೆ ಚುರ್ರ ಅಂದಾಗ ನಿಮ್ಗೆ ಎಲ್ಲಾ ಕೆಲ್ಸವನ್ನು ಮಾಡಿಸ್ಬಿಡುತ್ತೆ. ಆ ಹಸು ಯಾರ ಮಾತು ಕೇಳಲ್ಲ. ಓಕೆನಾ? ಹಸುವಾದಾಗ ನನ್ನ ಹಸು ನೀಗ್ಸೋದಕ್ಕೆ ಯಾವುದೇ ರೀತಿಯ ಆಪ್ಷನ್ಗಳಿಲ್ಲ ಅಂತ ಗೊತ್ತಾದಾಗ ನೀ ಹುಡ್ಕೊಂಡು ಹೋಗ್ಬೇಕು ನೀನ್ ಊಟಕ್ಕೋಸ್ಕರ ಅಷ್ಟೇ. ಯು ಸರ್ಚ್ ಅಂಡ್ ಗೋ. ಬಟ್ ನಾ ಒಂದೇ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನನ್ಗೆ ಹಸ್ವಾಗ್ಬಿಟ್ಟಿದೆ, ನನ್ಗೆ ಎಂತ ಊಟ ಸಿಕ್ಕಿದ್ರು ಓಕೆ ಅಂತ ಇರಬಾರ್ದು. ನಾ ಆಯ್ಕೆ ಮಾಡ್ಕೊಳ್ಳೋ ಊಟ ಕೂಡ ಹೆಲ್ದಿ ಆಗೇ ಇರ್ಬೇಕು. ಖಂಡಿತ. ಈ ಮೂಮೆಂಟ್ ಅಲ್ಲಿ ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ.
ಇವ್ರ ಮದರ್ ಇದಾರಲ್ಲ, ಶಿ ಇಸ್ ಎ ವೆರಿ ಗ್ರೇಟ್ ಲೇಡಿ. ಈ ವಿಮೆನ್ಸ್ ಡೇ ನಲ್ಲಿ ಸ್ಪೆಷಲ್ ಆಗಿ ಅಮ್ಮ ನಿಮ್ಗೆ ಒಂದು ಸುಂದರವಾದ ಒಂದು ಶಿಲಾಬಾಲಿಕೆನ ಕೆತ್ತಿ ಕಳ್ಸಿದ್ದೀರಾ ನೀವು. ನಿಜವಾಗ್ಲೂ ಖುಷಿ ಆಗುತ್ತೆ. ಅನು ನನ್ ಜೊತೆ ಇದ್ದಾಳೆ ಅಂತ ಮಾತಾಡ್ತಾ ಇದ್ದಾಳೆ ಅಂತ, ಬಿಕಾಸ್ ಶಿ ಇಸ್ ಅ ರೋಲ್ ಮಾಡೆಲ್ ಫಾರ್ ಎವ್ರಿಬಡಿ, ನಾಟ್ ಓನ್ಲಿ ಅನು, ಇವನ್ ಜಯಕ ಕೂಡ. ಸೊ ಅನುಶ್ರೀ ಕತೆ ಕೇಳಿದ್ರೆ ನಿಜವಾಗ್ಲೂ ನೀವು ಒಂದು ಕ್ಷಣ ಸ್ಟನ್ ಆಗಿ ಹಾಗೆ ಕುತ್ಕೊಂಡ್ಬಿಡ್ತೀರಾ. ಯು ವಿಲ್ ಬಿ ಹ್ಯಾವಿಂಗ್ ನೋ ವರ್ಡ್ಸ್ ಟು ಸೇ. ಯಾಕೆಂದ್ರೆ ಅಷ್ಟು ಫೇಸ್ ಮಾಡಿದಳ ಅವಳು. ಒಂದು ಹೇಗೆ ಶಿಲೆ ಏಟ್ ಬಿದ್ದಷ್ಟು ಅದು ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮ ಆಕ್ಚುಲಿ ಏನ್ ಗೊತ್ತಾ, ನಮಗ್ ಕಷ್ಟ ಇದೆ ಅಥವಾ ನಮಗ್ ಬೇಜಾರಾಗಿದೆ ಅಂತ ಯಾವತ್ತೂ ನಮ್ಮಮ್ಮ ನಮ್ಗೆ ಆಸ್ಪದನೆ ಕೊಟ್ಟಿಲ್ಲ. ಅವ್ರಿಗೆ ಇರ್ತಿತ್ತೋ ಇಲ್ವೋ ಗೊತ್ತಿಲ್ಲ, ನಮಗ್ ಯಾವಾಗ್ಲೂ ಸಂತೋಷವಾಗಿರ್ತಾ ಇದ್ರು. ಇನ್ಫ್ಯಾಕ್ಟ್ ಇವಾಗ ಕಾಲ ಹೆಂಗ್ ಬದಲಾಗ್ಬಿಟ್ಟಿದೆ ಅಂದ್ರೆ, ಆಫ್ಟರ್ ಬಿಗ್ ಬಾಸ್ ನನಗಿಂತ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ನಮ್ಮ ಅಮ್ಮಂಗೆ ಆಗ್ಬಿಟ್ಟಿದೆ. ಯಾರೆಲ್ಲ ಕಾಲ್ ಮಾಡ್ತಾರೆ, ನಿಮ್ಮ ಅಮ್ಮ ಹೆಂಗಿದ್ದಾರೆ, ನಿಮ್ಮ ಅಮ್ಮ ದೊಡ್ಡ ಫ್ಯಾನ್. ಇವಾಗ ಬಂದಾಗ್ಲೂ ಕೇಳಿದ್ದು ಅಮ್ಮ ಹೆಂಗಿದ್ದಾರೆ ಅಂತ ಫಸ್ಟ್. ಸೊ ಶಿ ಇಸ್ ಮೀನ್ ಲೈಕ್ ಒಳ್ಳೆ ಮದರ್, ಆ ತರ ಮದರ್ ಬೇಕಂತ ಅನ್ಸುತ್ತೆ. ಇವತ್ತು ವರ್ಲ್ಡ್ ವಿಮೆನ್ಸ್ ಡೇ ದಿನ ನಮ್ಮಮ್ಮನ ಬಗ್ಗೆ ನಾನು ಮಾತಾಡ್ಬೇಕಾಗುತ್ತೆ. ಯಾಕೆ ಅಂದ್ರೆ ನಾವು 4 ಜನ ಹೆಣ್ಮಕ್ಳು ತುಂಬಾ ಕಷ್ಟದಲ್ಲಿ, ನಮ್ಮಮ್ಮ ಶಿ ಇಸ್ ನಾಟ್ ವೆರಿ ವೆಲ್ ಎಜುಕೇಟೆಡ್, ಚಿಕ್ಕ ಇದ್ರಲ್ಲೇ ನಮ್ಮನ್ನೆಲ್ಲ ಬೆಳೆಸಿ ಈ ಮಟ್ಟಕ್ಕೆ ನಮ್ಮನ್ನ ತಂದಿದ್ದಾರೆ. ಇವತ್ತುವರೆಗೂ ನಮ್ಮಮ್ಮ ಅವತ್ತು ಹೆಂಗಿದ್ದಾರೋ